ನಮಸ್ಕಾರ ವೀಕ್ಷಕರೇ. SIR ತಲೆ ಮೇಲೆ ತೂಗ್ತಾ ಇದೆ ಅಂತ ಬಹಳ ಸಾರಿ ನಾವು ಹೇಳಿದ್ವಿ. ಈಗ ಕರ್ನಾಟಕಕ್ಕೂ ಅದು ಬಂದಿದೆ. ಬಂದ ಮೇಲೂ ಕೂಡ ಅದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ. ಆದರೆ ಇಡೀ ದೇಶದ ಸಂವಿಧಾನವನ್ನು ಪ್ರೀತಿಸುವ, ಸಂವಿಧಾನವನ್ನು ಗೌರವಿಸುವ, ಪ್ರಜಾಪ್ರಭುತ್ವ ಹಕ್ಕುಗಳ ಬಗ್ಗೆ ಖಂಡಿತವಾಗಿಯೂ ನಂಬಿಕೆ, ವಿಶ್ವಾಸ ಇರುವಂತಹ ಜನ ಸುಪ್ರೀಂ ಕೋರ್ಟಿನ ಕಡೆ ಮುಖ ಮಾಡ್ಕೊಂಡು ನಿಂತಿದ್ರು. ಸುಪ್ರೀಂ ಕೋರ್ಟು ಕಳೆದ ಮೇ 27ನೇ ತಾರೀಕು SIRಗೆ ಸಂಬಂಧಪಟ್ಟ ಬಿಹಾರದಲ್ಲಿ ಎತ್ತಿದಂತಹ ಹಲವು ಪ್ರಶ್ನೆಗಳನ್ನು ಇಟ್ಕೊಂಡು ತನ್ನ ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪು ಏನು ಹೇಳುತ್ತೆ ಮತ್ತು ಆ ತೀರ್ಪು ಈ ದೇಶದ ಸಂವಿಧಾನವನ್ನು ಎತ್ತಿಡಿತಾ ಇದೆಯಾ, ಜನರ ಹಕ್ಕುಗಳನ್ನು ಎತ್ತಿಡಿತಾ ಇದೆಯಾ ಅನ್ನೋದನ್ನು ಚರ್ಚೆ ಮಾಡೋದು ನಮ್ಮ ಉದ್ದೇಶ. ನಾನು KS ವಿಮಲಾ, ಇದು ಜನಶಕ್ತಿ ಮೀಡಿಯಾ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಒಬ್ಬ ವಿಶೇಷ ಅತಿಥಿಯೊಂದಿಗೆ ಈ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಅವರ ಅತ್ಯಂತ ಮೌಲ್ಯಯುತವಾದಂತಹ ಅಭಿಪ್ರಾಯಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಅಂತ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋ ಅಂಥದ್ದು. ನಮ್ಮ ಜೊತೆಗೆ ಇವತ್ತು ಜನಶಕ್ತಿ ಮೀಡಿಯಾ ಜೊತೆಗೆ ಮಾತಾಡೋದಕ್ಕೆ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಜಸ್ಟಿಸ್ ವಿ ಗೋಪಾಲ್ ಗೌಡ ಅವರಿದ್ದಾರೆ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ ಸರ್. ನಾನು ಈಗಾಗಲೇ ಹೇಳಿದ ಹಾಗೆ SIR ಬಗ್ಗೆ ಸುಪ್ರೀಂ ಕೋರ್ಟು ನಮ್ಮೆಲ್ಲರ ಹಕ್ಕನ್ನು ಎತ್ತಿಡಿಯುತ್ತೆ ಮತ್ತು ದೇಶದ ಪ್ರತಿಯೊಬ್ಬ ಜನರ ಕರ್ತವ್ಯ ಇದು ಅನ್ನುವ ಥರದ ಮತದಾನದ ಹಕ್ಕನ್ನು ಖಾತ್ರಿಪಡಿಸುತ್ತೆ ಅನ್ನುವ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ವಿ. ಸೊ ಈಗ SIRಗೇನೆ ಸುಪ್ರೀಂ ಕೋರ್ಟು ಮಾನ್ಯತೆಯನ್ನು ನೀಡಿ ತೀರ್ಪನ್ನು ಕೊಟ್ಟಿದೆ. ತಮ್ಮ ಮೊದಲ ಪ್ರತಿಕ್ರಿಯೆ ಸರ್ ಅದ್ರ ಬಗ್ಗೆ? ನನ್ನ ಪ್ರಥಮ ಪ್ರತಿಕ್ರಿಯೆ, ಸರ್ವೋಚ್ಚ ನ್ಯಾಯಾಲಯದ SIR ಕಟ್ಟಳೆ ಮೇಲೆ ನೀಡಿರ್ತಕ್ಕಂಥ 26/5/2026ರಲ್ಲಿ ಅಸಂವಿಧಾನವಾಗಿದೆ, ಶಾಸನಬದ್ಧವಾಗಿಲ್ಲ, ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ಗೆ ವಿರೋಧವಾಗಿದೆ ಅಂತ ಅಭಿಪ್ರಾಯ. ಅದರ ಜೊತೆಗೆ ಮೂಲಭೂತ ಹಕ್ಕುಗಳು 14, 19, 21 ಮತ್ತು ಸಂವಿಧಾನದ ಅಡಿಯಲ್ಲಿ ಎಲೆಕ್ಷನ್ ಕಮಿಷನ್ ಒಂದು ಚಾಪ್ಟರ್ನಲ್ಲಿ ಆರ್ಟಿಕಲ್ 324, 25, 326 ಮತ್ತು ಪೀಪಲ್ ರೆಪ್ರೆಸೆಂಟೇಟಿವ್ ಕಾಯ್ದೆಯಲ್ಲಿ ಕಲಂ 16, 23 ಮತ್ತು ನಿಯಮ 21A ಇದರ ವಿರೋಧವಾಗಿದೆ. ಇದನ್ನು ಸರಿಯಾದ ರೀತಿಯಲ್ಲಿ ಈ ಎಲ್ಲ ಸಂವಿಧಾನದ ಅನುಚ್ಛೇದಗಳು, ಮೂಲಭೂತ ಹಕ್ಕುಗಳು ಮತ್ತು ಪೀಪಲ್ ರೆಪ್ರೆಸೆಂಟೇಟಿವ್ ಕಾಯ್ದೆಯ ಕಲಂಗಳು 23, 3 ಮತ್ತು ನಿಯಮ 21A ಮತ್ತು ನೈಸರ್ಗಿಕ ನಿಯಮಗಳನ್ನು ಉಲ್ಲಂಘನೆ ಮಾಡಿದೆ. ಅದನ್ನು ಪರಿಗಣನೆಗೆ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡಿಲ್ಲ ಅನ್ನೋದು ನನ್ನ ಗಾಢವಾದ ಅಭಿಪ್ರಾಯ. ನೀವು ಹೇಳ್ತಾ ಇದ್ದೀರಿ 324/21/3 ಇವೆಲ್ಲವೂ ಕೂಡ ಉಲ್ಲಂಘನೆ ಆಗಿದೆ ಅಂತ. ಆದರೆ ಸುಪ್ರೀಂ ಕೋರ್ಟು ಹೇಳ್ತಾ ಇದೆ ಅದು ಅದರ ಅಡಿಯಲ್ಲಿ ಅವಕಾಶ ಇದೆ ಅಂತ. ಜೊತೆಗೆ ನಾನು ಆ ತೀರ್ಪಿನ ಪ್ರಾರಂಭ ಭಾಗವನ್ನು ನೋಡಿದಾಗ ಪ್ರಾರಂಭದಲ್ಲೇ ಅದು ಬಹಳ ಸ್ಪಷ್ಟವಾಗಿ ಬರೀತದೆ. ಯಾವುದೇ ಪ್ರತಿನಿಧಿ ಸರ್ಕಾರವು ಮತಗಳನ್ನು ಎಣಿಸುವ ಮೊದಲು ಯಾರ ಮತಗಳನ್ನು ಎಣಿಸಬಹುದು ಎಂಬುದನ್ನು ಅದು ಮೊದಲು ತಿಳಿದುಕೊಳ್ಳಬೇಕು. ಪ್ರಜಾಪ್ರಭುತ್ವದ ಕಥೆಯು ಮತದಾನದ ಕಥೆ ಮಾತ್ರವಲ್ಲ, ಸರ್ಕಾರದ ಆಯ್ಕೆಯಲ್ಲಿ ಭಾಗವಹಿಸಲು ಅರ್ಹ ವ್ಯಕ್ತಿಗಳನ್ನು ಗುರುತಿಸುವುದೂ ಆಗಿದೆ ಅನ್ನುವ ಮಾತನ್ನು ಜಡ್ಜ್ಮೆಂಟನ್ನು ಪ್ರಾರಂಭದಲ್ಲಿ ನಾನು ನೋಡಿದೆ. ಆದರೆ ನೀವು ಹೇಳಿದ ಹಾಗೆ 324, 326 ಇವೆಲ್ಲವೂ ಕೂಡ, ಜೊತೆಗೆ ಮೂಲಭೂತ ಹಕ್ಕುಗಳಾದಂತಹ 14, 21 ಇವುಗಳ ಉಲ್ಲಂಘನೆ ಅಂತ ಕೂಡ ಹೇಳ್ತಾ ಇದ್ದೀವಿ. ಆದರೆ ಸುಪ್ರೀಂ ಕೋರ್ಟು ಅದು ಹಾಗಲ್ಲ, ಅದು ಕಾನೂನುಬದ್ಧವಾಗಿದೆ ಅಂತ ಹೇಳ್ತಾ ಇದೆಯಲ್ಲ ಸರ್? ಇಲ್ಲ, ನಾನು ಇವಾಗಲೇ ಹೇಳಿದ ಹಾಗೆ ನನ್ನ ಅಭಿಪ್ರಾಯದಲ್ಲಿ ಎಲೆಕ್ಷನ್ ಕಮಿಷನ್ಗೆ ಅಧಿಕಾರ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಧಿಕಾರದ ವ್ಯಾಪ್ತಿ ಎಷ್ಟು ಅಂತ ನಾವು ಭಾಳ
ಸ್ಪಷ್ಟವಾಗಿ ಪರಿಶೀಲನೆ ಮಾಡ್ತಕ್ಕಂಥ ಅವಶ್ಯಕತೆ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. ಈ ವೋಟಿನ ಹಕ್ಕು ಮೂಲಭೂತ ಹಕ್ಕಾಗಿರುವುದರಿಂದ ಅವರ ಆ ಹಕ್ಕನ್ನು ಪಡಿತಕ್ಕಂಥ ಅರ್ಹತೆ ಅನುಚ್ಛೇದ 376ರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಭಾರತ ದೇಶದ ಪ್ರಜೆ, ನಿವಾಸಿ, 18 ವರ್ಷಕ್ಕೆ ವಯಸ್ಸಿನವರು ಭಾರತ ದೇಶದ ಯಾವುದೇ ರಾಜ್ಯದ ಯಾವುದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವಾಸಿಸುತ್ತಿರುವ ಜನರಿಗೆ ಸಾಂವಿಧಾನಿಕವಾದ ಹಕ್ಕು ಮತ್ತು ಮೂಲಭೂತವಾಗಿರ್ತಕ್ಕಂಥ ಹಕ್ಕು ಸಂವಿಧಾನದಲ್ಲಿ ಇರುವಾಗ ಆ ಹಕ್ಕನ್ನು ಯಾವ ರೀತಿ ತೆಗೆದು ಹಾಕಬೇಕು ಅಂತಕ್ಕಂಥದ್ದು ಕೂಡ ಪ್ರಕ್ರಿಯೆ ಇದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ, ಅವರ ಅಧಿಕಾರಿಗಳಿಗೆ ಸಂಪೂರ್ಣವಾದ ಅಧಿಕಾರದ ಜೊತೆಗೆ ಸಂವಿಧಾನಬದ್ಧವಾದ ಶಾಸನಬದ್ಧವಾದ ಕರ್ತವ್ಯಗಳನ್ನು ಕೂಡ ನಿರ್ವಹಿಸಿ ಅಧಿಕಾರವನ್ನು ಚಲಾಯಿಸಬೇಕು ಅಂತ ಹೇಳಿ ಸಂವಿಧಾನ ಹೇಳ್ತದೆ. 21 ಆನಲ್ಲಿ ಡಿಲೀಷನ್ ಮಾಡುವಾಗ ಯಾವ ರೀತಿಯ ಪ್ರಕ್ರಿಯೆಯನ್ನು ಅವರು ಅನುಸರಿಸಬೇಕು ಅಂತಕ್ಕಂಥ ವಿಚಾರವನ್ನು ನಮೂದನೆ ಮಾಡಿರುವಾಗ ಈ ದೇಶದ ಜನತೆಗೆ ಹಕ್ಕು ಮುಖ್ಯ ಹೌದು, ಆದರೆ ತಪ್ಪಾಗಿ ಅವರ ಹೆಸರುಗಳನ್ನು ನಮೂದಿಸಿಕೊಂಡಿದ್ದರೆ, ಎಲೆಕ್ಟ್ರಲ್ ರೋಲ್ನಲ್ಲಿ ಸೇರಿಸಿಕೊಂಡಿದ್ದರೆ ಅಂತಹ ಹೆಸರುಗಳನ್ನು ತೆಗೆದುಹಾಕತಕ್ಕಂಥ ಅಧಿಕಾರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗಿದೆ. ಆದರೆ ಇಲ್ಲಿ ನಡೆದಿರ್ತಕ್ಕಂತಹ ಒಂದು ನಡವಳಿಕೆಗಳು, ಕಾರ್ಯಕ್ರಮ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಡೆಸಿರ್ತಕ್ಕಂತಹ ಪ್ರಕ್ರಿಯೆಯನ್ನು ನೋಡಿದಾಗ ಈ ಸಂಪೂರ್ಣವಾಗಿ ನನ್ನ ಪರವಾಗಿ ಅಸಂವಿಧಾನಿಕವಾಗಿದೆ, ಶಾಸನಬದ್ಧವಾಗಿಲ್ಲ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪು 2003ರಲ್ಲಿ PUCL ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಏನು ನೀಡಿದ್ದಾರೆ ಅದಕ್ಕೆ ತದ್ವಿರುದ್ಧವಾಗಿದೆ ಅಂತಕ್ಕಂಥದ್ದನ್ನು ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ. ಅಷ್ಟೇ ಅಲ್ಲ, ವಿಷಯ ಯಾವ ರೀತಿ ನಡೆದಿದೆ, ಯಾವ ರೀತಿ ಪ್ರಕ್ರಿಯೆ ನಡೆದಿದೆ, ಆ ಪ್ರಕ್ರಿಯೆ ಈ ರಿಟ್ ಅರ್ಜಿದಾರರು ಯಾರೆಲ್ಲ ಸುಪ್ರೀಂ ಕೋರ್ಟ್ಗೆ ADR ಮತ್ತು ಈ DMK ಪಾರ್ಟಿಯಿಂದ, RJD ಪಾರ್ಟಿಯಿಂದ, ಬೇರೆ ಇತರೆ ಅರ್ಜಿದಾರರು ಈ ಕೇಸ್ನಲ್ಲಿ ಇಂಪ್ಲೀಡ್ ಮಾಡಿಕೊಂಡು ಮತ್ತು ಅರ್ಜಿಗಳನ್ನು ಹಾಕಿ ಬಹಳ ಕೂಲಂಕುಷವಾದ ವಾದಗಳನ್ನು ಮಂಡಿಸಿ ವಿಷಯ ಸಂಪೂರ್ಣವಾಗಿ ತಿಳಿಸಿದ್ರು ಕೂಡ ಇಂತಹ ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳದೇನೆ ಸರ್ವೋಚ್ಚ ನ್ಯಾಯಾಲಯ SIRನ ಪ್ರಕ್ರಿಯೆ ಬಹಳ ಚೆನ್ನಾಗಿದೆ, ಸರಿ ಇದೆ, ಸಂವಿಧಾನಬದ್ಧವಾಗಿದೆ, ಅದು ಅವರ ಕ್ರಮ ಜರುಗಿಸಿರುವುದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಾಗಿದೆ ಅಂತಕ್ಕಂಥ ಮಾತಿದೆ. ಏನು ವಿಷಯ ಅಲ್ಲಿ ನಮೂದಿಸಿದ್ದಾರೆ ಅದು ಸಮಂಜಸ ಅಲ್ಲ ಅಂತ ನನ್ನ ಪ್ರಕಾರ. ಸರ್ ಹಾಗಾದರೆ ಈಗ ನೀವೇ ಹೇಳಿದ್ರಿ, ಮತ್ತು ಎಲ್ಲರೂ ಕೂಡ ಒಪ್ಪ ಅಂಥದ್ದೇ ಅದು. ಡುಪ್ಲಿಕೇಶನ್ ಇರಬಹುದು, ನಿಧನದಿಂದಾಗಿ ಖಾಲಿಯಾಗಿರುವಂತಹದ್ದಿರಬಹುದು, ವಲಸೆ ಇರಬಹುದು, ಶಾಶ್ವತ ಸ್ಥಳಾಂತರ ಇರಬಹುದು. ಇಂಥದ್ದನ್ನು ತೆಗೆದುಹಾಕೋದಕ್ಕೆ ಅಥವಾ ಹೊಸಬರನ್ನು ಅರ್ಹರನ್ನು ಸೇರ್ಪಡೆ ಮಾಡೋದಕ್ಕೆ ಯಾರಿದ್ದು ವಿರೋಧ ಇಲ್ಲ. ಆದರೆ ಅದನ್ನು ಸಮರ್ಥನೆ ಮಾಡ್ಕೋತಾ ಇರುವಂತಹ ಚುನಾವಣಾ ಆಯೋಗ ತಾನೇ ಕೊಟ್ಟಂತಹ ಎಪಿಕ್ ಕಾರ್ಡ್, ವೋಟರ್ ID ಅಂತ ಏನು ಕರಿತೀವಿ ಅದು, ಅಥವಾ ಜನಸಾಮಾನ್ಯರ ಬಳಿ ಸಾಮಾನ್ಯವಾಗಿ ಇರಬಹುದಾದಂತಹ ಮತ್ತು ಕಡ್ಡಾಯ ಮಾಡಿರುವಂತಹ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಪ್ಯಾನ್ ಕಾರ್ಡು, ಇವುಗಳನ್ನು ದಾಖಲೆಗಳಾಗಿ ಪರಿಗಣಿಸದೇ ಇರುವಂತಹ ಸಂದರ್ಭವನ್ನು ಸುಪ್ರೀಂ ಕೋರ್ಟ್ ಹೇಗೆ ಓವರ್ಲುಕ್ ಮಾಡ್ತು ಅಂತ? ಸುಪ್ರೀಂ ಕೋರ್ಟ್ನವರು ಅವರ ತಾತ್ಕಾಲಿಕ ನಿರ್ದೇಶನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಏನಿತ್ತು ಅಂತ ಹೇಳಿದ್ರೆ, ಬಿಹಾರ್ ಕೇಸ್ನಲ್ಲಿ ಈ ವೋಟುದಾರರ
ಹೆಸರುಗಳನ್ನು ನಿಕಾಲೆ ಮಾಡೋಕ್ಕೆ ಮೊದಲು ನೀವು ನಿಕಾಲೆ ಮಾಡಿದ ತದನಂತರ ಅವರು ಆಧಾರ್ ಕಾರ್ಡು ಮತ್ತು ಎಲೆಕ್ಷನ್ ಕಮಿಷನ್ ಕಾರ್ಡ್ ಕೊಟ್ಟರೆ ಅದನ್ನು ಪರಿಗಣನೆಗೆ ತೆಗೆದುಕೋಬೇಕು ಅಂತ ಹೇಳಿದರು. ಅದು ತಾತ್ಕಾಲಿಕ ಆಜ್ಞೆ. ಆ ಆಜ್ಞೆ ಪ್ರಕಾರ ಭಾಳಷ್ಟು ಜನರು ಆಧಾರ್ ಕಾರ್ಡನ್ನು ಕೂಡ ತೋರಿಸಿದರೂ ಕೂಡ ಗಣನೆಗೆ ತೆಗೆದುಕೊಳ್ಳಲಿಲ್ಲ ESI ಅಧಿಕಾರಿಗಳು. ಅಂದರೆ ಈ ಅಂಶವನ್ನು ಭಾಳ ತೀವ್ರವಾಗಿ ಪರಿಗಣಿಸಬೇಕಾಗಿತ್ತು ಸುಪ್ರೀಂ ಕೋರ್ಟ್ನವರು. ಇಲ್ಲಿ ಈ ಎರಡು ದಾಖಲೆಗಳನ್ನು ಗಮನಕ್ಕೆ ತೆಗೆದುಕೊಳ್ಳದೇನೆ ಹೆಸರುಗಳು ತೆಗೆದುಹಾಕಿರೋದನ್ನು ಸಮಂಜಸವಾಗಿದೆ ಅಂತ ಹೇಳಿದಾರಲ್ಲ, ಅದು ಬಹಳ ಅನ್ಯಾಯ ಆಗಿದೆ ಓಟುದಾರರಿಗೆ ಅಂತ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಈ 2002 ಮತದಾರರ ಪಟ್ಟಿ ಸೇರಿಸಿದಾಗ ಪ್ರತಿಯೊಂದು ಮತದಾರನಿಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರೇ ಕಾರ್ಡ್ ಕೊಟ್ಟಿದ್ದಾರೆ. ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಕಾರ್ಡ್ ಕೊಟ್ಟಿರುವಾಗ ನಕಲಿದಾರರು ಕೂಡ ಕಾರ್ಡನ್ನು ಪಡೆದಿರೋದಕ್ಕೆ ಸಾಧ್ಯತೆ ಇದೆ. ಆದರೆ ಅದೊಂದೇ ಡಾಕ್ಯುಮೆಂಟ್ ಅಲ್ಲ, ಆಧಾರ್ ಕಾರ್ಡ್ನಲ್ಲಿ ಕೂಡ ಕೊಟ್ಟಿರುವಾಗ ಆಧಾರ್ ಕಾರ್ಡ್ನ ಪರಿಗಣನೆಗೆ ತೆಗೆದುಕೋಬೇಕು. ಸುಪ್ರೀಂ ಕೋರ್ಟ್ನವರು 7 ಜನ ನ್ಯಾಯಮೂರ್ತಿಗಳ ಸಂವಿಧಾನದ ಪೀಠದಲ್ಲಿ ಪುಟ್ಟಸ್ವಾಮಿಯವ್ರ ಕೇಸ್ನಲ್ಲಿ ಆಧಾರ್ ಕಾರ್ಡು ಯಾವ್ಯಾವುದಕ್ಕೆ ನಾವು ಕೊಡಬೇಕಾಗಿದೆ, ಅದಕ್ಕೆ ಮಾನ್ಯತೆ ಕೊಡಬೇಕಾಗಿದೆ ಅಂತಕ್ಕಂಥದ್ದನ್ನು ಸ್ಪಷ್ಟೀಕರಿಸಿದ್ದಾರೆ. ಅದನ್ನೇ ಗಮನದಲ್ಲಿಟ್ಕೊಂಡು ಸುಪ್ರೀಂ ಕೋರ್ಟ್ನವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಡೈರೆಕ್ಷನ್ನು ಬಿಹಾರ್ ಕೇಸ್ನಲ್ಲಿ ತಾತ್ಕಾಲಿಕ ಆಜ್ಞೆಯನ್ನು ನೀಡಿ ಮತದಾರರ ಹಕ್ಕನ್ನು ಮತದಾರ ಪಟ್ಟಿಯಿಂದ ತೆಗೆದುಹಾಕಿದ ಮೇಲೆ ಅವರು ಆಧಾರ್ ಕಾರ್ಡನ್ನು ವೋಟರ್ ಐಡೆಂಟಿಟಿ ಕಾರ್ಡನ್ನು ಕೊಟ್ಟಾಗ ಅದನ್ನು ನೀವು ಪರಿಗಣಿಸಬೇಕು ಅಂತ ಹೇಳಿದಾಗ ಅದನ್ನು ಅನುಷ್ಠಾನಕ್ಕೆ ಮಾಡಲೇ ಇಲ್ಲ, ಅದಕ್ಕೆ ಕಿಮ್ಮತ್ತು ಕೊಳ್ಳೇ ಇಲ್ಲ ESIನವರು. ಆದ್ದರಿಂದ ಈ ವಿಷಯವನ್ನು ಭಾಳ ತೀವ್ರವಾಗಿ ಗಣನೆಗೆ ತೆಗೆದುಕೊಳ್ಳುವ ಅವಶ್ಯಕತೆ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠಕ್ಕಿತ್ತು. ಅದು ಪರಿಗಣಿಸಲಿಲ್ಲ. ಆದರೆ ಅದಲ್ಲದೆ ESIನವರು ಮಾಡಿರ್ತಕ್ಕಂಥ ಕ್ರಮ ಭಾಳ ಸಮಂಜಸವಾಗಿದೆ, ಸಂವಿಧಾನಬದ್ಧವಾಗಿದೆ, ಶಾಸನಬದ್ಧವಾಗಿದೆ ಅಂತ ಹೇಳುವಾಗ ನಾನು ಇವಾಗಲೇ ಹೇಳಿದಾಗೆ ಮೂಲಭೂತ ಹಕ್ಕುಗಳು 14. ಇದು ಮೂಲಭೂತ 14ನೇ ಇದು ಏನಪ್ಪ ಅಂತ ಹೇಳಿದ್ರೆ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಭಾಳಷ್ಟು ತೀರ್ಪುಗಳು, ಸಂವಿಧಾನದ ಪೀಠದ ತೀರ್ಪುಗಳು ಹೇಳಿದ್ದಾರೆ. ಏನು 14ನೇದು ಹೇಗೆ ಇಲ್ಲಿ ಅನ್ವಯಿಸ್ತದೆ ಅಂತಕ್ಕಂಥದ್ದನ್ನು ನಾವು ಹೇಳುವಾಗ ನೋಡಿ, ಇಲ್ಲಿ ಬಿಹಾರದಲ್ಲಿ 65 ಲಕ್ಷ ಜನರನ್ನ ಓಟಿಂದ ತೆಗೆದುಹಾಕಿಬಿಟ್ರು. ಇದು 2003 ನಂತರದ ಅತಿ ದೊಡ್ಡ ಚುನಾವಣಾ ಪೂರ್ವ ಆಳ್ವಿಕೆ. ಈ ಬಿಹಾರದಲ್ಲಿ 65 ಲಕ್ಷ ಜನರನ್ನ ತೆಗೆದುಹಾಕುವಾಗ ಅದರಲ್ಲಿ 47 ಲಕ್ಷ ಅಂದರೆ 4.7 ಮಿಲಿಯನ್ ಅಭ್ಯಾಸದ ನಂತರವೂ ಶಾಶ್ವತ ಮತ ಹರಣ. ಬಿಹಾರದಲ್ಲಿ ಅಳಿಸಲಾದ ಮಹಿಳಾ ಮತದಾರರು 23 ಲಕ್ಷ. ಅಂದರೆ ಬಿಹಾರದ 3.5 ಕೋಟಿ ಮಹಿಳಾ ಮತದಾರರಲ್ಲಿ 23 ಲಕ್ಷ ಜನರ ಮಹಿಳೆಯರ ಮತದಾರರನ್ನು ತೆಗೆದುಹಾಕಿರೋದು ಒಟ್ಟು ಮಹಿಳಾ ಮತದಾರರ ಸಂಖ್ಯೆಯಲ್ಲಿ 6.28% ಪ್ರತಿನಿಧಿಸ್ತಾರೆ. ಅಷ್ಟು ಜನ ತೆಗೆದುಹಾಕಿಬಿಟ್ಟಿದ್ದಾರೆ. ಈ 65 ಲಕ್ಷ ಜನರ ಒಂದು ಮತದಾರಗಳ ಪಟ್ಟಿಗಳಿಂದ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸೀಸಿಂದ ಇಡೀ ರಾಜ್ಯದಲ್ಲಿ ತೆಗೆದುಹಾಕಲಾಗಿದೆ. ಅದಕ್ಕೆ 30,000ಕ್ಕಿಂತ ಕಡಿಮೆ ಅವರು ಅವ್ರ ಅರ್ಜಿಯನ್ನು ಹಾಕಿದರು. ಅಂದರೆ 65 ಲಕ್ಷದಲ್ಲಿ 30,000 ಮಾತ್ರ ನಮ್ಮನ್ನು ತೆಗೆದುಹಾಕಿರೋದು ಸರಿ ಇಲ್ಲ ಅಂತ ಹೋಗೋಕ್ಕೆ ಸಾಧ್ಯ ಆಯಿತು, ಮಿಕ್ಕಿದವರು ಹೋಗೋಕ್ಕೆ ಆಗಿಲ್ಲ. ಇದು ಜೂನು 2025ರಿಂದ
ಚುನಾವಣೆ ನಡೆದಿದ್ದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ, ಅಂದರೆ 4 ತಿಂಗಳು ಮುಂಚಿತವಾಗಿ ಈ ಪ್ರಕ್ರಿಯೆ ನಡೀತು. ಇದು ನಡೆಯುವಾಗ ಹೇಗೆ ಮತದಾರರ ಪಟ್ಟಿಯಿಂದ ತೆಗೆದುಹಾಕಬೇಕು ಅಂತದಕ್ಕೆ ಇಲ್ಲಿ ಒಂದು 23 ಕಲಂ ಪೀಪಲ್ ರೆಪ್ರೆಸೆಂಟೇಟಿವ್ ಕಾಯ್ದೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಇನ್ಕ್ಲೂಷನ್ ಆಫ್ ನೇಮ್ಸ್ ಇನ್ ಎಲೆಕ್ಟ್ರಲ್ ರೋಲ್ಸ್ ಅಂತ ಹೇಳುವಾಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು 23 ಕಲಂ 1 ಮತ್ತು 2 ಮಾತ್ರ ಅವರು ರಿಲೇ ಆಗಿದ್ದಾರೆ. ಆದರೆ ಅವರು ಕೋರ್ಟ್ನವ್ರು ನೋಡಬೇಕಾಗಿದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಮತದಾರರನ್ನು ಎಲ್ಲ ಕಾನ್ಸ್ಟಿಟ್ಯೂನ್ಸ್ನಲ್ಲಿ ಅಥವಾ ಕಾನ್ಸ್ಟಿಟ್ಯೂನ್ಸಸ್ಗಳಲ್ಲಿ ಇಡೀ ಆ ರಾಜ್ಯದಲ್ಲಿ ಮತದಾರರನ್ನು ಮತದಾರ ಪಟ್ಟಿಯಿಂದ ತೆಗೆದುಹಾಕಬೇಕಾದ್ರೆ ಅವರು ಏನು 23 ಅಂತ ಅದರ ಕಲಂ ಕೆಳಗಡೆ ಅವರ ಅಧಿಕಾರವನ್ನು ಚಲಾಯಿಸಬೇಕಾಗಿತ್ತು. ಅದು ಮಾಡಲಿಲ್ಲ. ಅದಾದ ಮೇಲೆ 24 ಕಲಂನಲ್ಲಿ ಆ ಪ್ರಕ್ರಿಯೆಗೆ ಅನ್ಯಾಯ ಆಗಿದ್ದರೆ ಮತದಾರನಿಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ 24ನೇ ಕಲಂನಲ್ಲಿ ಅವಕಾಶ ಇತ್ತು. ಅಂದರೆ ಯಾವ ರೀತಿ ಈ ಮತದಾರ ಹಕ್ಕುಗಳಿಂದ ತೆಗೆದುಹಾಕಬೇಕು ಅಂತಕ್ಕಂಥದ್ದಕ್ಕೆ ಪ್ರಕ್ರಿಯೆ ಈ ಎಲೆಕ್ಟ್ರಲ್ ರೋಲ್ಸ್ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟೋರ್ಸ್ ರೂಲ್ಸ್ 1960ಯಲ್ಲಿ ನಿಯಮ 21ರಲ್ಲಿ 21 ಡಿಲೀಷನ್ ಆಫ್ ಅಂದರೆ ಮತದಾರ ಪಟ್ಟಿಯಿಂದ ಆ ಕಾನ್ಸ್ಟಿಟ್ಯೂನ್ಸೀಸು ಆ ರಾಜ್ಯದಲ್ಲಿ ತೆಗೆದುಹಾಕಬೇಕಾದ್ರೆ ಹೇಗೆ ಪ್ರೊಸೀಜರ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಒಂದು ಪ್ರಕ್ರಿಯೆ ಇದೆ. ಅದು ಏನು ಹೇಳ್ತದೆ ಅಂತ ಹೇಳಿದ್ರೆ, ಫೈನಲ್ ನೋಟಿಫಿಕೇಷನ್ ಮಾಡೋಕ್ಕೆ ಮೊದಲಾಗಿ ಬೈ ಇನ್ಅಡ್ವರ್ಟೆನ್ಸಿಂದಾಗಲಿ ಅಥವಾ ತಪ್ಪಿನಿಂದಾಗಲಿ ಅಥವಾ ಬೇರೆ ಯಾವುದೇ ಕಾರಣದಿಂದ ಅದು ಸತ್ತೋಗಿರ್ತಕ್ಕಂಥ ಜನರಾಗಲಿ, ಆದರೆ ಮತದಾರರಾಗಿ ಅಲ್ಲದೆ ಸೀಸ್ ಆಗಿರತಕ್ಕಂಥ ಪರಿಸ್ಥಿತಿಯಲ್ಲಾಗಲಿ ಅಥವಾ ಅವರು ಆರ್ಡಿನರಿ ರೆಸಿಡೆಂಟ್ಸ್ ಆಗಿರುವಾಗ ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮತ್ತು ಪರ್ಸನ್ಸ್ ಆ ಮತದಾರರು ಯಾರು ಕಾನೂನಿನ ಪ್ರಕಾರವಾಗಿ ಅರ್ಹರಲ್ಲದೆ ಇರ್ತಕ್ಕಂಥವ್ರನ್ನ ರೋಲಿಂದ ತೆಗೆದುಹಾಕಬಹುದು ಅಂಥೇಳಿ ನಿಯಮ 21A ರೆಡ್ ವಿತ್ ಸೆಕ್ಷನ್ ಕಲಂ 23 ಮತ್ತು ನಿಯಮ 21A ಈ ನಿಯಮವನ್ನು ಪಾಲಿಸಲೇ ಇಲ್ಲ ಅಂತಕ್ಕಂಥ ವಾದವನ್ನು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಪದೇ ಎಲ್ಲ ಹಿರಿಯ ವಕೀಲರುಗಳು ಹೇಳಿದ್ರು ಕೂಡ, ಒಂದೇ ಬಿಹಾರದಕ್ಕೆ ಅಲ್ಲ, ವೆಸ್ಟ್ ಬೆಂಗಾಲು, ತಮಿಳುನಾಡು, ಕೇರಳ, ಈ ಯೂನಿಯನ್ ಟೆರಿಟರೀಸ್ ವಕೀಲರು ಇವರೆಲ್ಲ ಹೇಳಿದ್ರು ಕೂಡ ಒಟ್ಟು 12 ರಾಷ್ಟ್ರಗಳಲ್ಲಿ ಮತ್ತು ಯೂನಿಯನ್ ಟೆರಿಟರೀಸ್ನಲ್ಲಿ ಈ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಇದೆಲ್ಲ ಹೇಳಿದ್ರೂ ಕೂಡ ಇದನ್ನು ಗಮನಿಸಲೇ ಇಲ್ಲ. ಅದು ಮತ್ತು ಯಾವ ರೀತಿ ನಿಯಮದಲ್ಲಿ ಹೇಳ್ತಾರೆ ಅವರು, ಇಂಥವ್ರನ್ನೆಲ್ಲ ಅನರ್ಹರನ್ನು ಮತದಾರರಿಂದ ತೆಗೆದುಹಾಕಬೇಕು ಅಂತೇಳಿ ನಾನು ಈಗಾಗಲೇ ಹೇಳಿದ್ನಲ್ಲ, ಆ ಜನರೆಲ್ಲರೂ ಕೂಡ ಅನರ್ಹರಾಗಿದ್ದರೆ ತೆಗೆದುಹಾಕ್ತಕ್ಕಂಥದ್ದು ಅಧಿಕಾರ ESI ಆಯುಕ್ತರ ಅಧಿಕಾರಿಗಳಿಗೆ ಇದೆ. ಅದು ಯಾವ ರೀತಿ ಮಾಡಬೇಕು, ಫೈನಲ್ ಲಿಸ್ಟನ್ನು ತಯಾರು ಮಾಡುವಾಗ ನೋಟಿಸ್ ಬೋರ್ಡ್ನಲ್ಲಿ ಹಾಕಬೇಕಾಗಿದೆ. ಅವ್ರಿಗೆ ಹೇಳಿ ಡಿಲೀಷನು ಈ ಕಾರಣಗಳಿಗೋಸ್ಕರ ನಾವು ಮಾಡ್ತಾಯಿದ್ದೀವಿ, ಈ ಮತದಾರ ಪಟ್ಟಿಗಳಿಂದ ಈ ಗ್ರಾಮದಲ್ಲಿ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಂಥ ಸೀರಿಯಲ್ ನಂಬರು, ಇವನು ಸತ್ತೋಗಿದ್ದಾನೆ, ಊರು ಬಿಟ್ಟು ಹೋಗಿದ್ದಾನೆ, ಇವನು ಅನರ್ಹ ಡಿಸ್ಕ್ವಾಲಿಫೈ ಆಗಿದ್ದಾನೆ, ಇವರು ಈ ಊರಿನಲ್ಲಿ ವಾಸ ಇಲ್ಲ ಅಂತ ಹೇಳಿ ಯಾವ ಕಾರಣಕ್ಕೋಸ್ಕರವಾಗಿ ಅವ್ರನ್ನ ತೆಗೆದುಹಾಕ್ತಿದ್ದೀರಿ ಅಂತಕ್ಕಂಥದ್ದನ್ನು ಕಾರಣ ನಮೂದನೇ ಮಾಡಲಿಲ್ಲ, ನೋಟಿಸ್ ಬೋರ್ಡ್ನಲ್ಲಿ ಹೇಳಲಿಲ್ಲ. ಆಮೇಲೆ ಅದಾದ ಮೇಲೆ ಆ ಮತದಾರ ಬಂದು ಅಹವಾಲು ಕೊಡ್ತಕ್ಕಂಥದ್ದು ಅಧಿಕಾರ ಹಕ್ಕು ಈ ನಿಯಮ 21A B ನಲ್ಲಿದೆ. ಅದನ್ನು ಕೊಟ್ಟಾಗ ಅದನ್ನು
ಪರಿಶೀಲನೆ ಮಾಡ್ತಕ್ಕಂಥ ಕರ್ತವ್ಯ BLOಗಳಿಗಾಗಲಿ ಯಾರು ಡಿಲೀಟ್ ಮಾಡೋ ಅಧಿಕಾರನ ಕೊಟ್ಟಿದ್ರಲ್ಲ ಆ ಅಧಿಕಾರಿಗಳಿಗೆ ಅಲ್ಲಿದೆ. ಅಲ್ಲಿ ಇರುವಾಗ ಯಾಕೆ, ಅಥವಾ ಬಾಯಿ ಮಾತಿನಲ್ಲಿ ಕೂಡ ಕೇಳ್ಬೋದು ಅವರು, ಬರವಣಿಗೆಯಲ್ಲೇ ಕೊಡಬೇಕು ನನ್ನ ಮತನ ಯಾಕೆ ನೀವು ತೆಗೆದಾಕ್ತಿದ್ದೀರಿ, ಅದು ಸಕಾರಣ ಅಲ್ಲ, ನಾನು ಇಲ್ಲಿದ್ದೀನಿ, ವಾಸ ಮಾಡ್ತಿದ್ದೀನಿ, ನನ್ನ ತಂದೆ ಹೆಸರು ಸರಿ ಇದೆ, ನನ್ನ ಹೆಸರು ಸರಿ ಇದೆ, ನನ್ನ ವಯಸ್ಸು 18 ವರ್ಷ ಇದೆ, ಯಾವ ಕಾರಣಕ್ಕಾಗಿ ನೀವು ತೆಗೆದಾಕ್ತಿದ್ದೀರಿ ಅಂತ ಹೇಳುವಾಗ ಹೇಳ್ತಕ್ಕಂತಹ ಅಧಿಕಾರದ ಹಕ್ಕು, ಅದನ್ನು ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ಅವನ ಹೆಸರು ಆ ಮತದಾರ ಪಟ್ಟಿಯಲ್ಲಿ ಸೇರಿಸಿರೋದು ಕಾನೂನುಬದ್ಧವಾಗಿದೆ, ಸಂವಿಧಾನಬದ್ಧವಾಗಿದೆ ಅಂತ ಹೇಳ್ತಕ್ಕಂತಹ ಹಕ್ಕನ್ನು ಕಸಿದುಕೊಂಡಿದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇದು ಬಹಳ ಕೆಟ್ಟ ಪರಿಣಾಮ ಮತ್ತು ಕಾನೂನು ವಿರೋಧವಾಗಿ, ಸಂವಿಧಾನ ಪೀಠದ ತೀರ್ಪುಗಳ ವಿರೋಧವಾಗಿ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಅದು ಯಾಕೆಂತ ಹೇಳಿದ್ರೆ, ಮನೇಕಾ ಗಾಂಧಿ ಕೇಸ್ನಲ್ಲಿ, ಸಂವಿಧಾನದ ಪೀಠ ಮನೇಕಾ ಗಾಂಧಿ ಕೇಸ್ನಲ್ಲಿ 1978 ಇಸ್ವಿಯಲ್ಲಿ ಪಾಸ್ಪೋರ್ಟನ್ನು ವೈಂಡ್ ಅಪ್ ಮಾಡಿ ಮನೇಕಾ ಗಾಂಧಿದು, ಆವಾಗ ಅಲ್ಲಿ ಸುಪ್ರೀಂ ಕೋರ್ಟ್ನವರು ಹೇಳಿದ್ರು, ಪಾಸ್ಪೋರ್ಟನ್ನು ನಾವು ಕ್ಯಾನ್ಸಲ್ ಮಾಡಬೇಕಾದ್ರೆ ನಾವು ಅವರಿಗೆ ನೋಟಿಸ್ ಕೊಡೋ ಕ್ರಮ ಇಲ್ಲ ಅಂತ ಹೇಳಿದಾಗ ನೈಸರ್ಗಿಕ ನಿಯಮವನ್ನು ನೀವು ಪಾಲಿಸಲೇಬೇಕು ಅಂತ ಹೇಳಿ, ಅದು ಬೆಂಟ್ಲೆ ಕೇಸು, ಆ ಬೆಂಟ್ಲೆ ಕೇಸು ಶತಮಾನಗಳ ಹಿಂದೆ ತೀರ್ಮಾನ ಮಾಡಿರ್ತಕ್ಕಂಥ ಬೆಂಟ್ಲೆ ಕೇಸ್, ಡಾಕ್ಟರ್ ಬೆಂಟ್ಲೆ ಕೇಸನ್ನು ಶಾಸನದಲ್ಲಿ, ಕಾಯ್ದೆಯಲ್ಲಿ ನೈಸರ್ಗಿಕ ನಿಯಮವನ್ನು ಪಾಲಿಸದೇ ಇದ್ರೂ ಕೂಡ, ಪಾಲಿಸಬೇಕು ಅಂತ ಇಲ್ಲದೇ ಇದ್ರೂ ಕೂಡ, ಯಾರಾದರೂ ಅಧಿಕಾರವನ್ನು ಚಲಾಯಿಸುವಾಗ ಆ ವ್ಯಕ್ತಿಗೆ ಸಿವಿಲ್ ಕಾನ್ಸಿಕ್ವೆನ್ಸ್ ಆಗಲಿ, ಕ್ರಿಮಿನಲ್ ಕಾನ್ಸಿಕ್ವೆನ್ಸ್ ಆಗಲಿ, ಆ ನೈಸರ್ಗಿಕ ನಿಯಮವನ್ನು ಆ ಶಾಸನದ ಕಲಮಿಗೆ ಸೇರಿಸಿ ಓದಿಕೊಂಡು ಆ ರೀತಿ ಪ್ರಕ್ರಿಯೆ ಮಾಡಬೇಕು ಅಂತೇಳಿ ಸಂವಿಧಾನ ಪೀಠ ಅದೇ ಹೇಳಿದೆ. ಒಂದು. ಎರಡನೇದು, ಅದು 1978 ಮನೇಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇನ್ನೊಂದು ಸಂವಿಧಾನದ ಪೀಠ EP ರಾಯಪ್ಪ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು ಅಂತ ಹೇಳುವಾಗ, ಅಧಿಕಾರಿಗಳು ಏಕಪಕ್ಷೀಯವಾಗಿ ಕ್ರಮ ಜರುಗಿಸಬಾರದು. ಇಲ್ಲಿ ಏಕಪಕ್ಷೀಯವಾಗಿ ಎಲೆಕ್ಟ್ರಲ್ ರೋಲ್ನಿಂದ ಮತದಾರನ ಹಕ್ಕನ್ನು ಕಿತ್ತಾಕಿರ್ತಕ್ಕಂಥದ್ದು, ಇದು ಅಸಂಗತ ಅನುಷ್ಠಾನ ಮತ್ತು ಅಸ್ಪಷ್ಟ ಡೇಟಾ ಬಿಡುಗಡೆಯ ತೀರ್ಪಿನಲ್ಲಿ ಖಂಡಿಸಲಾದ ಏಕಪಕ್ಷೀಯತೆ ಉದಾಹರಣೆಗಳಾಗಿವೆ. ಅಂದರೆ 14 ಅನುಚ್ಛೇದ ಸ್ಪಷ್ಟವಾಗಿ ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನದ ಪೀಠಗಳು ತೀರ್ಪು ನೀಡಿದೆ. ಅಧಿಕಾರಿಗಳು ಯಾವುದೇ ಒಂದು ಅಧಿಕಾರವನ್ನು ಚಲಾಯಿಸುವಾಗ ಅವರು ಅವರ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿದೆ. ಕರ್ತವ್ಯವು 21 ಆ ನಿಯಮದಲ್ಲಿ ಸ್ಪಷ್ಟೀಕರಿಸಿದ್ದಾರೆ. ಅಲ್ಲಿ ಸ್ಪಷ್ಟೀಕರಿಸಿರುವಾಗ ಆ ಕ್ರಮವನ್ನು ಸರಿಯಾದ ಆ ರೀತಿ ಶಾಸನಬದ್ಧವಾಗಿ ನಿಯಮ ಅನುಸಾರವಾಗಿ ಮಾಡದೇ ಇರುವುದರಿಂದ ಅಲ್ಲಿ ನಮ್ಮ ಈ ಮತದಾರರಿಗೆ ಹಕ್ಕು ಕಸಿದುಕೊಂಡಿದ್ದಾರೆ. ಆದ್ದರಿಂದ ಈ ಮನೇಕಾ ಗಾಂಧಿ ಕೇಸ್ ಜೊತೆಗೆ EP ರಾಯಪ್ಪನವರು ಕೇಸು ಕೂಡ 1974 ಸಂವಿಧಾನದ ಪೀಠದಲ್ಲಿ ಸಂವಿಧಾನದ ಮ್ಯಾಟ್ರು. ಆದರೆ ಪ್ರಿನ್ಸಿಪಲ್ಲು, ಕಾನೂನಿನ ತತ್ವವನ್ನು ಏನು ಹೇಳಿದ್ದಾರೆ ಅಲ್ಲಿ ಅಂದರೆ, ಏಕಪಕ್ಷೀಯತೆಯನ್ನು ನೀವು ಕ್ರಮ ಜರುಗಿಸಿದರೆ ಅದು ಅಸಿಂಧುತ್ವ ಪಡೀತದೆ, ಕಾನೂನು ಬಾಹಿರಾಗ್ತದೆ ಮತ್ತು ಸಂವಿಧಾನ ಬಾಹಿರಾಗುತ್ತದೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಸ್ಪಷ್ಟೀಕರಿಸಿದ್ದಾರೆ. ಅದರ ಜೊತೆಗೆ ಇನ್ನೊಂದು, ಈ PUCL ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2003ರಲ್ಲಿ ಸುಪ್ರೀಂ ಕೋರ್ಟ್ನವರು ಸ್ಪಷ್ಟನೆ ನೀಡಿದ್ದಾರೆ ಅಂತ ಹೇಳಿದರೆ, ಮತದಾನ ಹಕ್ಕು ಕಾನೂನುಬದ್ಧವಾದರೂ ಸಂವಿಧಾನಾತ್ಮಕ ಹಕ್ಕು. ಇದು ಪೀಪಲ್ ರೆಪ್ರೆಸೆಂಟೇಟಿವ್ ಕಾಯ್ದೆಯಲ್ಲಿ ಎಲೆಕ್ಟ್ರಲ್ ರೋಲ್, ರೆಸಿಡೆಂಟ್, ಈ ಕೆಲವು ಕ್ವಾಲಿಫಿಕೇಷನ್ಸ್, ಅರ್ಹತೆಗಳನ್ನು ಇದ್ದರೆ ಮಾತ್ರ ಮತದಾರ ಪಟ್ಟಿಗೆ ಸೇರಿಸ್ಬೋದು ಅಂತಿದೆಯಲ್ಲ, ಅದು ಕಾನೂನುಬದ್ಧವಾಗಿದ್ದರೂ ಸಂವಿಧಾನಾತ್ಮಕ ಹಕ್ಕು. ಅಂದರೆ 326ನಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಏನಂತ ಹೇಳಿದರೆ, ಮತದಾರನು 18 ವರ್ಷಕ್ಕೆ
ಭಾರತ ದೇಶ ಪ್ರಜೆ, ಭಾರತ ದೇಶದಲ್ಲಿ ನಿವಾಸಿ ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದರೆ, ಅವನು ಅನ್ಸೌಂಡ್ ಮೈಂಡ್ನವನು ಇಲ್ಲದಿದ್ದರೆ ಅವನಿಗೆ ಓಟು ಹಕ್ಕಿದೆ ಅಂತಕ್ಕಂಥದ್ದು. ಅದಾದ್ದರಿಂದ ಸುಪ್ರೀಂ ಕೋರ್ಟ್ ಮತದಾನ ಹಕ್ಕು ವ್ಯಾಖ್ಯಾನಿಸಿದ ಹಾಗೆ ಈಗಾಗಲೇ PUCL ಕೇಸ್ನಲ್ಲಿ 2003ರಲ್ಲಿ ಕಾನೂನುಬದ್ಧವಾದರೂ ಅಂದರೆ ಶಾಸನಬದ್ಧವಾಗಿದ್ದರೂ ಸಂವಿಧಾನಾತ್ಮಕ ಹಕ್ಕು ಎಂದು ತೀರ್ಮಾನಿಸಿದೆ. ಇದನ್ನು ತೀರ್ಮಾನಿಸಿದಾಗ ಸರ್ವೋಚ್ಚ ನ್ಯಾಯಾಲಯ ಈ SIR ಪ್ರಕ್ರಿಯೆ ಮತದಾರರ ಪಟ್ಟಿಯಿಂದ ಏಕಪಕ್ಷೀಯವಾಗಿ ಬಹಳ ಆರ್ಬಿಟ್ರರಿಯಾಗಿ ಹಕ್ಕನ್ನು ಚಲಾಯಿಸಿದಾಗ ಈ ಅಂಶವನ್ನು ಕೂಲಂಕುಷವಾಗಿ ಪರಿಗಣಿಸಬೇಕಾಗಿತ್ತು ಸರ್ವೋಚ್ಚ ನ್ಯಾಯಾಲಯದ ಪೀಠ. ಅದು ಮಾಡಲೇ ಇಲ್ಲ. ಯಾಕಂತೇಳಿದ್ರೆ ಈ ಎಲ್ಲ ಬಿಹಾರ ಆಗಲಿ, ತಮಿಳುನಾಡು ಆಗಲಿ, ಕೇರಳ ಆಗಲಿ, ವೆಸ್ಟ್ ಬೆಂಗಾಲ್ ಆಗಲಿ, ಲಕ್ಷಾಂತರ ಜನ ಟೋಟಲು 12 ರಾಷ್ಟ್ರಗಳಿಂದ ಮತ್ತು ಯೂನಿಯನ್ ಟೆರಿಟರೀಸಿಂದ ಭಾಳಷ್ಟು ಕೋಟಿಗಟ್ಟಲೆ ಮತದಾರರ ಹಕ್ಕನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಿಬಿಟ್ಟಿದ್ದಾರೆ. ಆದರೆ ನೀನು ಹಕ್ಕನ್ನು ಚಲಾಯಿಸು, ನಿನಗೆ ಅಧಿಕಾರ ಇದೆ, ಇಲ್ಲ ಅಂತ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಅದೂ ಕೂಡ ಇಂಟರ್ಪ್ರಿಟೇಷನ್ ಇದೆ. ಇದು ಯಾವಾಗ ಮಾಡಬೇಕು? ಇಡೀ ರಾಷ್ಟ್ರದಲ್ಲಿ ಮಾಡಬೇಕೆ ಅಥವಾ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾಡಬೇಕೆ, ಚುನಾವಣೆಗೆ ಮುಂಚಿತವಾಗಿ ಅಥವಾ ಮರುಚುನಾವಣೆಗೆ ಮುಂಚಿತವಾಗಿ ಅನ್ನೋ ಪ್ರಶ್ನೆ ಇಲ್ಲಿದೆ. ಕಾನ್ಸ್ಟಿಟ್ಯೂನ್ಸಿ ಅಂತಕ್ಕಂಥದ್ದನ್ನು ಕಾನ್ಸ್ಟಿಟ್ಯೂನ್ಸೀಸ್ ಅಂತ ಹೇಳ್ತಕ್ಕಂಥ ಒಂದು ವ್ಯಾಖ್ಯಾನ ಸರ್ವೋಚ್ಚ ನ್ಯಾಯಾಲಯ ಶಾಸನ ಅಲ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಅನ್ನೋ ಪದವನ್ನು ಸೇರಿಸಿದ್ದಾರೆ 326ರಲ್ಲಿ ಮತ್ತು ಈ ಕಾಯ್ದೆಯಲ್ಲಿ. ಇದು ಸುಪ್ರೀಂ ಕೋರ್ಟ್ನ ಒಂದು ಅಧಿಕಾರದ ವ್ಯಾಪ್ತಿಗೆ ಮೀರಿದೆ ಅಂತ ನನ್ನ ಪ್ರಕಾರ. ಅದಿರಲಿ. ಆದರೆ ಇಲ್ಲಿ ಎಲ್ಲ ಅರ್ಜಿದಾರರು ADRನವರು, ತಮಿಳುನಾಡುದವರು, ಭಾರತೀಯವರು, ಮತ್ತು ಈ ವೆಸ್ಟ್ ಬೆಂಗಾಲ್ನವರು, ಕೇರಳದಲ್ಲಿ ಅರ್ಜಿಗಳಲ್ಲಿ ಕೂಲಂಕುಷವಾಗಿ ಯಾವ ರೀತಿ ಪ್ರಕ್ರಿಯೆ ಮತದಾರರನ್ನು ತೆಗೆದುಹಾಕ್ತಾ ಇದ್ದಾರೆ ಇವರು ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಅಲ್ಲಿ ಆ ಅರ್ಜಿಗಳಲ್ಲಿ ಹೇಳಿ, ಕಾನೂನನ್ನು ಹೇಳಿ, ಯಾವ ರೀತಿಯ ಅವರ ಕ್ರಮ ಕಾನೂನು ಬಾಹಿರವಾಗಿದೆ ಅಂತ ತಿಳಿಸಿದ್ರು ಕೂಡ ಈ ಅಂಶಗಳನ್ನು ಏನೂ ಪರಿಗಣನೆ ಮಾಡಲಿಲ್ಲ ಸುಪ್ರೀಂ ಕೋರ್ಟ್ನವರು. ಆದ್ದರಿಂದ ನನ್ನ ಪ್ರಕಾರ ಸುಪ್ರೀಂ ಕೋರ್ಟಿನ ಡಿವಿಷನ್ ಬೆಂಚು ನ್ಯಾಯಾಲಯದ ತೀರ್ಪು ಸಂವಿಧಾನ ಪೀಠಗಳ ಇಂದಿನ ಸಂವಿಧಾನ ಪೀಠಗಳ ಮನೇಕಾ ಗಾಂಧಿ, ರೋಯಪ್ಪ ಕೇಸು, ಈ PUCL ಕೇಸು ಇದರ ಜೊತೆಗೆ ವಿರೋಧವಾಗಿದೆ. ಇದರ ಜೊತೆಗೆ ಸಂವಿಧಾನಕ್ಕೆ ಮತ್ತು ಶಾಸನ 23(3) ಮತ್ತು 21 ನಿಯಮ ಮತ್ತು ನೈಸರ್ಗಿಕ ನಿಯಮಕ್ಕೆ ಬಾಹಿರವಾಗಿದೆ ಅಂತಕ್ಕಂಥ ವಿಚಾರವನ್ನು ಬಹಳ ಗಟ್ಟಿಯಾಗಿ, ಬಹಳ ಜವಾಬ್ದಾರಿಯುತವಾಗಿ ಈ ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪು ಅದು ನ್ಯಾಯಸಮ್ಮತವಾಗಿಲ್ಲ, ಅಸಮಂಜಸವಾಗಿದೆ ಮತ್ತು ಸಂವಿಧಾನಾತ್ಮಕವಾಗಿಲ್ಲ, ಶಾಸನಬದ್ಧವಾಗಿಲ್ಲ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ನಾನು ಹೇಳಬಯಸುತ್ತಿದ್ದೇನೆ. ಮತ್ತು ಇನ್ನೊಂದು ಅಂಶ, ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶನ ಏನು ಹೇಳಬೇಕು ಅಂತಿದ್ದೇನೆ ಅಂದರೆ, ನಾನು ಇಲ್ಲಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಸಂವಿಧಾನ ಫೆಡರಲ್ ಫ್ಯೂಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್, ವಿಧಾನಸಭೆಗಳಿಗೆ ಚುನಾವಣೆ, ಸಂಸತ್ತಿಗೆ ಚುನಾವಣೆ ನಡೀತಕ್ಕಂಥದ್ದು ಮತದಾರರ ಪಟ್ಟಿ ತಯಾರು ಮಾಡಿ, ಪೀಪಲ್ ರೆಪ್ರೆಸೆಂಟೇಟಿವ್ ಕಾಯ್ದೆಯಲ್ಲಿ ಯಾವ ರೀತಿ ಮತದಾರರ ಪಟ್ಟಿಯನ್ನು ತಯಾರು ಮಾಡಬೇಕು ಅಂತ ಪ್ರಕ್ರಿಯೆ ಕೂಲಂಕುಷವಾಗಿ ವಿವರಿಸಿದ್ದಾರೆ. 326 ಅನುಚ್ಛೇದದಲ್ಲಿ ಸ್ಪಷ್ಟೀಕರಿಸಿದ್ದಾರೆ. 324, 25 ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇಲ್ಲಿ ನೀವು ಇನ್ನೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ, ಈ ಪ್ರಕ್ರಿಯೆಯನ್ನು ಮಾಡುವಾಗ ಫೆಡರಲ್ ಫ್ಯೂಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುವಾಗ ಪ್ರತಿ ರಾಜ್ಯದ ಜನರು ಆ ಸರ್ಕಾರಗಳನ್ನು ಕೇಳಿ, ಅವರು ತಿಳಿಪಡಿಸಿ, ಅವರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಈ ಪ್ರಕ್ರಿಯೆಯನ್ನು ಮಾಡಬೇಕಾಗಿತ್ತು. ಇದು ಎಳ್ಳಷ್ಟು ಪಾಲಿಸಲಿಲ್ಲ. ಆದ್ದರಿಂದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೌದು ಸಂವಿಧಾನಬದ್ಧವಾದ ಒಂದು ಸಂಸ್ಥೆ, ಆದರೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಸಂಸ್ಥೆ
ಸಂವಿಧಾನಾತ್ಮಕವಾಗಿ ನಡ್ಕೊಳ್ತಕ್ಕಂತಹ ಅವಶ್ಯಕತೆ ಸಂವಿಧಾನದಲ್ಲೇ ಹೇಳ್ತಾರೆ. ಮತ್ತು ಫೆಡ್ರಲ್ ಫ್ಯೂಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುವಾಗ ಆಯಾ ರಾಜ್ಯಗಳ ಸರ್ಕಾರಗಳ ಅವರನ್ನು ಕಾನ್ಫಿಡೆನ್ಸ್ ತೆಗೆದುಕೊಂಡು ಅವ್ರ ಜೊತೆಯಲ್ಲಿ ಚರ್ಚೆ ಸಭೆಗಳನ್ನು ಮಾಡಿ ಅವರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಅದರಂತೆ ಸ್ಪೆಷಲ್ ಇಂಟೆನ್ಸಿವ್ ರೋಲ್ ಅದನ್ನು ಮಾಡಿದ್ದಿದ್ರೆ ಚೆನ್ನಾಗಿತ್ತು ಅಂತಕ್ಕಂಥ ಅಂಶವನ್ನು ಸುಪ್ರೀಂ ಕೋರ್ಟ್ನವರು ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ. ಫೆಡ್ರಲ್ ಫ್ಯೂಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನವರು 9 ಜನ ನ್ಯಾಯಮೂರ್ತಿಗಳು ಬೊಮ್ಮಾಯಿ ಕೇಸ್ನಲ್ಲಿ ಸ್ಪಷ್ಟೀಕರಿಸಿದ್ದಾರೆ 94ನೇ ಇಸ್ವಿಯಲ್ಲಿ. ಇದು ಮೂಲಭೂತ ತತ್ವ, ಫೆಡ್ರಲ್ ಫ್ಯೂಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಮೂಲಭೂತ ತತ್ವ ಅದರ ಒಳಗಡೆ ಬರ್ತದೆ ಅಂತ ಬಹಳ ಗಟ್ಟಿಯಾಗಿ ಹೇಳಿದ್ದಾರೆ. 9 ಜನ ನ್ಯಾಯಮೂರ್ತಿಗಳ ಬೊಮ್ಮಾಯಿ ಕೇಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಹೇಳಿರ್ತಕ್ಕಂತಹ ಒಂದು ಕಾನೂನನ್ನು ಪರಿಗಣನೆಗೆ ತೆಗೆದುಕೊಳ್ಳದೇನೆ ಈ ಪ್ರಕ್ರಿಯೆ ಎಲೆಕ್ಷನ್ ಕಮಿಷನ್ಗೆ ಅಧಿಕಾರದ ವ್ಯಾಪ್ತಿ ಇದೆ, ಅಧಿಕಾರ ವ್ಯಾಪ್ತಿಯನ್ನು ಯಾವ ರೀತಿ ನಡಿಬೇಕು ಚಲಾಯಿಸಬೇಕು ಅಂತಕ್ಕಂಥದ್ದು ಫೆಡರಲ್ ಫ್ಯೂಚರ್ ಕಾನ್ಸ್ಟಿಟ್ಯೂಷನ್ ರಾಜ್ಯಗಳ ಸರ್ಕಾರಗಳ ಸಂಬಂಧಪಟ್ಟವರ ಹತ್ರ ಸಭೆ ಮಾಡಿ ಅವರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಮಾಡಲೇ ಇಲ್ಲ ಅಂತಕ್ಕಂಥ ವಿಚಾರವನ್ನು ಗಮನಕ್ಕೆ ತೆಗೆದುಕೊಳ್ಳಲೇ ಇಲ್ಲ ಸುಪ್ರೀಂ ಕೋರ್ಟ್ನವರು. ಇದು ಸಂವಿಧಾನ ಪೀಠದ ಬೊಮ್ಮಾಯಿ ಕೇಸ್ಗೆ ವಿರೋಧವಾಗಿದೆ ಅಂತ ನಾನು ಮತ್ತೊಮ್ಮೆ ಗಟ್ಟಿಯಾಗಿ ಹೇಳುವ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ಕೋಟ್ಯಾಂತರ ಜನರ ಮತದಾರರ ಹಕ್ಕನ್ನು ಕಸಿದುಕೊಂಡಿರ್ತಕ್ಕಂತಹ ಕಾರ್ಯಕ್ರಮ ಇದು. ಇದರ ಹಿಂದೆ ಇರ್ತಕ್ಕಂಥ ಹುನ್ನಾರ ಸುಪ್ರೀಂ ಕೋರ್ಟ್ ಮುಂದೆ ತಿಳಿಸಿದ್ರೂ ಕೂಡ ಗಮನಕ್ಕೆ ತೆಗೆದುಕೊಳ್ಳೇ ಇಲ್ಲ ಸುಪ್ರೀಂ ಕೋರ್ಟ್ನವರು. ಇದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರ್ತಕ್ಕಂತಹ ರೀತಿಯಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಆಡಳಿತ ಪಕ್ಷದ ಗೊಂಬೆಯಾಗಿ ಈ ಕೆಲಸವನ್ನು ನಿರ್ವಹಿಸಿದ್ದಾರೆ ಅಂತ ವಾದವನ್ನು ಮಂಡಿಸಿರ್ತಕ್ಕಂಥದ್ದನ್ನು ಕೂಡ ಅದನ್ನು ಗಮನಕ್ಕೆ ತೆಗೆದುಕೊಂಡಿಲ್ಲ ಸುಪ್ರೀಂ ಕೋರ್ಟ್ನವರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತಿದ್ದೇನೆ. ಸರ್, ಇಷ್ಟೆಲ್ಲ ಕೇಸುಗಳನ್ನು ನೀವು ಕೋರ್ಟ್ ಮಾಡಿದ್ರಿ, ಆದರೆ ಸುಪ್ರೀಂ ಕೋರ್ಟಲ್ಲಿ ತನ್ನದೇ ಪೀಠದಲ್ಲಿ ಇಷ್ಟೆಲ್ಲ ಕೇಸುಗಳಿದ್ದಾಗಲೂ ಕೂಡ ಅದನ್ನು ಗಮನಿಸಲಿಲ್ಲ. ಮತ್ತು ಎಲೆಕ್ಷನ್ ಕಮಿಷನ್ನು ಕೂಡ ಸಾಂವಿಧಾನಿಕವಾಗಿ 324, 326 ಇವನ್ನೆಲ್ಲ ಪಾಲಿಸಬೇಕಾಗಿರೋದನ್ನು ಮಾಡಿಲ್ಲ ಅಂತ ಅನ್ನೋದನ್ನು ಯಾರೆಲ್ಲ ದಾವಾ ಹೂಡಿದ್ರು ಅವರು ಭಾಳ ಎಫೆಕ್ಟಿವ್ ಆಗಿ ಸುಪ್ರೀಂ ಕೋರ್ಟ್ನ ಮುಂದೆ ಇಟ್ಟಿದ್ರು ಅಂತ. ಇಲ್ಲಿ ನಮಗೆ ಬರ್ತಾ ಇರೋ ಪ್ರಶ್ನೆ, ಬಹುಶಃ ನಮ್ಮ ವೀಕ್ಷಕರಿಗೂ ಅದೇ ಪ್ರಶ್ನೆ ಏರುತ್ತೆ ಅಂತ ನಾನು ಅಂದ್ಕೊತೀನಿ. ಸರ್, ಒಂದು ಬಿಹಾರದಲ್ಲಿ ಪ್ರಾರಂಭದಲ್ಲಿ ಶುರು ಮಾಡುವಾಗ ಅಲ್ಲಿಯ ವಿಧಾನಸಭಾ ಚುನಾವಣೆ ಇನ್ನೇನು ಇದೆ ಅಂತ ಇದನ್ನು ಹೇಳುವಾಗ ಅಗೈನ್ ನೀವು ಕೂಡ ಅದನ್ನು ಹೇಳಿದ್ದೀರಿ. ಯಾರೋ ಸತ್ತೋಗಿದ್ದಂಥವರು, ಸ್ಥಳಾಂತರವಾದವರು, ಡೂಪ್ಲಿಕೇಶನ್ ಆಗಿರುವಂತಹ ಸಾಧ್ಯತೆಗಳು, ಕ್ಲರಿಕಲ್ ಎರರ್ಸ್ ಸಾಧ್ಯ ಇರ್ತವೆ. ಅಂಥವುಗಳನ್ನ ತೆಗೆಯೋದ್ರ ಬಗ್ಗೆ ಯಾರಿದ್ದು ವಿರೋಧ ಇಲ್ಲವೇ ಇಲ್ಲ. ಆದರೆ ಬಿಹಾರದ ಚುನಾವಣೆ ಇನ್ನು ಕೆಲವೇ ದಿನ ಇರುವಾಗ ಅಂಥದ್ದೊಂದು SIR ಅಂತ ತೊಗೊಂಡ್ಬಂದರು. ನನ್ನ ಲಿಮಿಟೆಡ್ ನಾಲೆಡ್ಜಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಜನಪ್ರಾತಿನಿಧ್ಯ ಕಾಯ್ದೆ ಅಡಿನಲ್ಲಿ ಇಲ್ಲ. ಇಂಟೆನ್ಸಿವ್ ರಿವಿಷನ್ ಇದೆ, ಸಮ್ಮರಿ ರಿವಿಷನ್ ಇದೆ. ಅದನ್ನು ಕೂಡ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಹೇಳಿದ್ದೀರಿ. ಬಟ್ ಇಲ್ಲಿ ಪ್ರಶ್ನೆ ನನಗಿರೋ ಅಂಥದ್ದು, ಈಗ ಅಷ್ಟು ಅವಸರವಾಗಿ ಇನ್ನೇನು ಚುನಾವಣೆ ಇದೆ ಅಂತ ಅನ್ನುವಾಗ ಮಾಡಬೇಕಾದಂತಹ ಅಗತ್ಯ ಯಾಕಿತ್ತು? ಒಂದು. ಎರಡನೇದು, ಕೇರಳದಲ್ಲಿ ಹಿಂದಿನ ಸರ್ಕಾರ ಇರುವಾಗ ಕೇರಳ ಸರ್ಕಾರ ಸದ್ಯದಲ್ಲೇ ಅಸೆಂಬ್ಲಿ ಚುನಾವಣೆ ಇದೆ, ಹಾಗಾಗಿ ಚುನಾವಣೆ ಮುಗಿಯುವವರೆಗೆ ಅದನ್ನು ಮಾಡಬೇಡಿ ಅನ್ನುವಂತಹ ಅಪೀಲನ್ನು ಕೂಡ ಸುಪ್ರೀಂ ಕೋರ್ಟಲ್ಲಿ ಸಲ್ಲಿಸಿತ್ತು ಅಂತ ಅನ್ನೋದನ್ನು ನಾನು ಪತ್ರಿಕೆಯಲ್ಲಿ ನೋಡಿದ್ದೆ. ಅಂದರೆ ಇಷ್ಟು ಅವಸರವಾಗಿ SIR ಕಾರ್ಯಕರ್ತರಿನ ಅಥವಾ ಕೈಬಿಟ್ಟವರಿಗೆ ಒಂದು ಅಪೀಲ್ ಹಾಕೋದಕ್ಕೂ ಅವಕಾಶ ಇಲ್ಲದೆ ಇರುವ ಥರದಲ್ಲಿ, ಅಥವಾ ಪಶ್ಚಿಮ ಬಂಗಾಳದ ಸಂದರ್ಭ ನಾವು ನೋಡೋದಾದರೆ 27 ಲಕ್ಷ ಜನ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ ಹೇಳಿದಂತಹ ದಾಖಲೆಗಳನ್ನು ಇಟ್ಕೊಂಡಿದ್ರೂ ಕೂಡ ಅಡ್ಜುಡಿಕೇಷನ್ನಲ್ಲಿ ಹೋಗಿ ಮತ ಹಾಕಲಿಕ್ಕೆ ಆಗದೇ ಇರುವಂತಹ ಸ್ಥಿತಿ ಇತ್ತು. ಸೊ ಇದು ಸಾಮಾನ್ಯ ನ್ಯಾಯದ ಉಲ್ಲಂಘನೆ ಅಲ್ವಾ? ಖಂಡಿತವಾಗಿ ಸಾಮಾನ್ಯ ನ್ಯಾಯ ನೈಸರ್ಗಿಕ ನ್ಯಾಯಕ್ಕೆ ತದ್ವಿರುದ್ಧವಾಗಿ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಈ SIR ಅಧಿಕಾರ ಇಲ್ಲದಿದ್ದರೂ ಕೂಡ ಅಧಿಕಾರದ ವ್ಯಾಪ್ತಿ ಒಳಪಡಿಸಿಕೊಂಡು ಈ ಅಕ್ರಮವಾಗಿ ಮತದಾರರ ಮೇಲೆ ಯುದ್ಧದ ಯುದ್ಧೋಪ ರೀತಿಯಲ್ಲಿ ಈ ಜನರನ್ನೆಲ್ಲ
ಚುನಾವಣೆ ಇನ್ನು 2 ತಿಂಗಳು ಅಥವಾ 3 ತಿಂಗಳು, ಜೂನ್ನಲ್ಲಿ ಬಿಹಾರ್ನಲ್ಲಿ, ಮಾರ್ಚ್ ತಿಂಗಳಲ್ಲಿ ತಮಿಳುನಾಡು, ಕೇರಳ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಚುನಾವಣೆ, ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ. ಇವರು ಶುರು ಮಾಡಿದ್ದು ಜನವರಿಯಿಂದ ಶುರು ಮಾಡಿದ್ರು ಈ 3 ರಾಜ್ಯಗಳಲ್ಲಿ, ತಮಿಳುನಾಡು, ವೆಸ್ಟ್ ಬೆಂಗಾಳ ಮತ್ತು ಕೇರಳದಲ್ಲಿ. ಅಂದರೆ ಈ SIR ಪ್ರಕ್ರಿಯೆಯನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ತೀರ್ಮಾನ ತೆಗೆದುಕೊಂಡಿದ್ದು ಬರೀ ವಿರೋಧ ಪಕ್ಷಗಳ ಆಡಳಿತದಲ್ಲಿ ಒಳಪಟ್ಟಿರ್ತಕ್ಕಂಥ ರಾಜ್ಯಗಳ ಮೇಲೆ ಗದಪ್ರಹಾರ ಮಾಡಿದ್ದಾರೆ. ಇದಕ್ಕೆ ಬಹಳ ಕಾರಣಗಳು ಅವರಿಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕಾರಣ ಹೌದು. ಯಾಕಂತ ಹೇಳಿದ್ರೆ ಆಡಳಿತ ಪಕ್ಷ ಯಾವುದು ಕೇಂದ್ರದಲ್ಲಾಗಲಿ, ಬಿಹಾರದಲ್ಲಿ ಹಿಂದೆ 2020ರಲ್ಲಿ ಚುನಾವಣೆ ನಡೀತಲ್ಲ, ಆ ಚುನಾವಣೆ ನಡೆದಾಗ ಆ ಆಡಳಿತ ಪಕ್ಷಕ್ಕೆ ವಿರೋಧ ರೀತಿಯಲ್ಲಿ ಮತದಾರರು ಮತಗಳನ್ನು ಚಲಾಯಿಸಿದ್ದಾರೆ. ಒಂದು ಯಾವ ಕಾನ್ಸ್ಟಿಟ್ಯೂಯೆನ್ಸೀಸ್ನಲ್ಲಿ, ಒಂದು ಪ್ರದೇಶದಲ್ಲಿ ಅಲ್ಪಸಂಖ್ಯಾತರ ಮತಗಳು ಇಂದ ವಿರೋಧ ಪಕ್ಷದ ಜನರ ಪಾರ್ಟಿಗಳಿಗೆ ಮತ ಹಾಕಿ ಈ ಆಡಳಿತ ಪಕ್ಷ ಆಡಳಿತವನ್ನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿ ಆಗಿತ್ತು, ಅದನ್ನು ಮನಗಂಡಿದ್ದಾರೆ ಅಲ್ಲಿ. ಅದೇ ರೀತಿ ವೆಸ್ಟ್ ಬೆಂಗಾಲಲ್ಲಿ, ಅದೇ ರೀತಿ ಕೇರಳದಲ್ಲಿ, ಅದೇ ರೀತಿ ತಮಿಳುನಾಡುದಲ್ಲಿ ಅಂತ ನಾನು ಹೇಳಬಯಸುತ್ತಿದ್ದೇನೆ. ಇಲ್ಲಿ ಎಷ್ಟು ಕೋಟ್ಯಾಂತರ ಜನರ ಸಂಖ್ಯೆಯನ್ನು, ತಮಿಳುನಾಡುದಲ್ಲಿ ಸುಮಾರು 74 ಲಕ್ಷ, ವೆಸ್ಟ್ ಬೆಂಗಾಲ್ನಲ್ಲಿ 91 ಲಕ್ಷ, ಕೇರಳದಲ್ಲಿ 33 ಲಕ್ಷ, ಇದು 65 ಲಕ್ಷ ಬಿಹಾರದಲ್ಲಿ. ಅಂದರೆ 65 ಲಕ್ಷ ಜನರನ್ನು ತೆಗೆದುಹಾಕಬೇಕಾದ್ರೆ ನೀವು ಪ್ರೊಸೀಜರ್ ಭಾಳ ಮ್ಯಾಂಡೇಟ್ರಿ ಇರುವಾಗ ಅದನ್ನು ಪಾಲಿಸಿದ್ರೆ ಮಾಡೋಕ್ಕಾಗ್ತಾ ಇರಲಿಲ್ಲ. ನೀವು ಆ 65 ಲಕ್ಷ ಜನರನ್ನು ತೆಗೆದುಹಾಕುವಾಗ ಮಹಿಳೆಯರನ್ನೇ 6.8%, 3 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಟೋಟಲ್ 8 ಕೋಟಿ ಜನಸಂಖ್ಯೆ ಮತದಾರರಲ್ಲಿ ನೀವು ತೆಗೆದುಹಾಕಿದಾಗ ಆ ಮಹಿಳೆಯರ ಮತದಾರರನ್ನು ಹಕ್ಕನ್ನು ಕಸಿದುಕೊಂಡ್ರಿ ನೀವು. ವೆಸ್ಟ್ ಬೆಂಗಾಲ್ನಲ್ಲಿ 91 ಲಕ್ಷದಲ್ಲಿ 34 ಲಕ್ಷ ಜನ ಮಾತ್ರ ಅಪೀಲ್ ಹಾಕೋದಕ್ಕೆ ಸಾಧ್ಯ ಆಯಿತು. ಅದು ಅಪೀಲು ಹಾಕೋದಕ್ಕೆ ಆಗಿಲ್ಲ ಅಂಥೇಳಿ ಅವರು ಗ್ರೀವಿಯನ್ಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡಿದ್ರು. ಯಾರಿಗೆ ಮನವಿ ಇದೆ? ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು, ಅಡಿಷ್ನಲ್ ಮ್ಯಾಜಿಸ್ಟ್ರೇಟು, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟಿಗಂತೆ ರೂಲಲ್ಲಿದೆ. ವೆಸ್ಟ್ ಬೆಂಗಾಲಲ್ಲಿ ಸುಪ್ರೀಂ ಕೋರ್ಟ್ನವ್ರು ಏನು ಹೇಳಿದರು? ಜುಡಿಷಿಯಲ್ ಆಫೀಸರ್ಸ್ನೆಲ್ಲ ನಾವು ಅಲ್ಲಿ ನೇಮಕ ಮಾಡ್ತೀವಿ, ಹೈಕೋರ್ಟ್ ಜಡ್ಜ್ಗಳು, ಚೀಫ್ ಜಸ್ಟಿಸ್ಗಳನ್ನೆಲ್ಲ ಅವರ ಮೇಲೆ ಅಪೀಲನ್ನ ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರಿ. 34 ಲಕ್ಷ ಜನ ಮಾತ್ರ ಅಲ್ಲಿ ಹೋದರು. ಅಲ್ಲಿ ಹೋದಾಗ ಅಪೀಲ್ನಲ್ಲಿ ಎಷ್ಟು ಜನರು ನೀವು ಅಪೀಲ್ಗಳನ್ನು ಪರಿಗಣಿಸೋಕ್ಕಾಗಿಲ್ಲ. ಚುನಾವಣೆಯ ಮಾರ್ಚ್ ಏಪ್ರಿಲ್ ನಡೀತಾ ಇದೆ. ಅಲ್ಲಿ ವ್ಯತ್ಯಾಸ ಏನು? 32 ಲಕ್ಷ ಮಾತ್ರ ವ್ಯತ್ಯಾಸ NDAಗೆ ಮತ್ತು TMCಗೆ. ಅವರಿಗೆ 45% ಬಂದಿದೆ, ಇವರು 41% ಬಂದಿದೆ. ಈ ಅಪೀಲ್ಗಳೆಲ್ಲ 91 ಲಕ್ಷ ಮಾಡೋಕ್ಕಾಗಿಲ್ಲ. ಅಂದರೆ ಸ್ವತಂತ್ರ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದ ಒಂದು ರೂಪುರೇಷೆಗಳನ್ನೆಲ್ಲ ಕೂಡ ಎಲ್ಲ ಸಮುದ್ರಕ್ಕೆ ಹಾಕಿಬಿಟ್ರು. ಇಲ್ಲಿ ಇದನ್ನು ಪರಿಗಣನೆಗೆ ತಗೋಬೇಕಾಗಿತ್ತು. ಈ ರೀತಿಯ ಮಾಸ್ ಡಿಲೀಷನ್ ಇಂದ ಅದಕ್ಕೆ ಸಮಂಜಸವಾದ ಅವ್ರ ಪ್ರಕಾರ ಎಲೆಕ್ಷನ್ ಕಮಿಷನ್ನು ವಕೀಲರ ವಾದ ಏನಂತ ಹೇಳಿದ್ರೆ, ಬೇರೆ ಬೇರೆ ರಾಷ್ಟ್ರದ ಜನರು ಇಲ್ಲಿ ಬಂದು ವಾಸ ಮಾಡ್ತಿದ್ದಾರೆ, ಅವರು ಸಿಟಿಸನ್ಸ್ ಅಲ್ಲ, ಪೌರರಲ್ಲದೇ ಇರ್ತಕ್ಕಂಥವರೆಲ್ಲ ಇಲ್ಲಿದ್ದಾರೆ, ಸತ್ತೋಗಿರೋರ ಹೆಸರಿನಲ್ಲಿದೆ, ಆ ವಾಸ ಇಲ್ಲದೆ ಇರ್ತಕ್ಕಂಥವ್ರ ಹೆಸರಿನಲ್ಲಿದೆ ಅಂತ ಇಷ್ಟೆಲ್ಲ ಕಾರಣಗಳು ಎಲ್ಲ ರಾಜ್ಯಗಳಿಂದ ವಾದವನ್ನೇ ಮಂಡಿಸಿದ್ರು. ನನ್ನ ಪ್ರಶ್ನೆ, ಸುಪ್ರೀಂ ಕೋರ್ಟ್ನವರು ನೀವು ನಿಮ್ಮ ಮಧ್ಯಂತರ ಆಜ್ಞೆಯಲ್ಲಿ
ಇದು ವೋಟರ್ ಕಾರ್ಡು ಮತ್ತು ಆಧಾರ್ ಕಾರ್ಡನ್ನ ಪರಿಗಣಿಸಿ ಅಂತ ಹೇಳಿದ್ರಿ. ಪರಿಗಣಿಸಲಿಲ್ಲ ಅವರು. ಆಯಿತು. ಸಿಟಿಸನ್ಶಿಪ್ಪನ್ನು ನೀವು ತೀರ್ಮಾನ ಮಾಡೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಎಲ್ಲಿ ಹಕ್ಕಿದೆ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಹಕ್ಕು ಪೌರತ್ವವನ್ನು ನೀವು ತೀರ್ಮಾನ ಮಾಡಿದಾಗಿಲ್ವಾ? ಅಧಿಕಾರ ಇಲ್ಲದೆ ಇರ್ತಕ್ಕಂಥ ಅಧಿಕಾರವನ್ನು ಚಲಾಯಿಸಲಿಲ್ವಾ ನೀವು? ಹೋಮ್ ಮಿನಿಸ್ಟ್ರಿ ಆಫ್ ಇಂಡಿಯಾ ಸಿಟಿಸನ್ಶಿಪ್ ಆ್ಯಕ್ಟ್ ಸೆಕ್ಷನ್ 5ನಲ್ಲಿ ಆ್ಯಕ್ಟ್ನಲ್ಲಿ 1955 ಪ್ರಕಾರ ಸುಪ್ರೀಂ ಕೋರ್ಟ್ನವರು ಹೇಳಿದೆ, ಈ ಸಿಟಿಸನ್ಶಿಪ್ ಆ್ಯಕ್ಟ್ 1955 ಪ್ರಕಾರ ಗೃಹ ಖಾತೆ ಭಾರತ ದೇಶದ ಆ ಖಾತೆಯವರು ಮಾತ್ರ ಸಿಟಿಸನ್ಶಿಪ್ಪನ್ನು ತೀರ್ಮಾನ ಮಾಡ್ತಕ್ಕಂಥ ಹಕ್ಕಿದೆ. ಇಲ್ಲಿ ನೀವು ಸಿಟಿಸನ್ಸೇ ಇಲ್ಲ, ಇಲ್ಲಿ ವೋಟರ್ನಲ್ಲಿ ಲಿಸ್ಟ್ ಹಾಕಿದ್ದೀರಿ ಭಾಳಷ್ಟು ಜನರು, ಇಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಅಂತ, ಬಿಹಾರ್ನಲ್ಲಿ ಅಂತ ಹೇಳಿ ಅವನ್ನೆಲ್ಲ ಕಿತ್ತು ಬಿಸಾಕಿದ್ರಿ ನೀವು. ಕಿತ್ತು ಬಿಸಾಕಿದಾಗ ಅಂದರೆ ಅಧಿಕಾರದ ವ್ಯಾಪ್ತಿಯನ್ನು ಮೀರಿ ನೀವು ಈ ರೀತಿ ಕ್ರಮವನ್ನು ತೆಗೆದುಕೊಂಡಾಗ, ಪ್ರಶ್ನೆ ಮಾಡಿದಾಗ ಇದಕ್ಕೆ ಉತ್ತರ ಕೊಡ್ತಕ್ಕಂಥ ಜವಾಬ್ದಾರಿ ಸರ್ವೋಚ್ಚ ನ್ಯಾಯಾಲಯಕ್ಕಿತ್ತು. ಅದು ಮಾಡಲಿಲ್ಲ. ಚುನಾವಣೆ ಹತ್ತಿರ ಬಂದಾಗ ಮಾಡ್ತಿದ್ರಿ, ಅದನ್ನು ಮಾಡಲಿಲ್ಲ. ಈ ರೀತಿ SIR ರಿವಿಷನ್ ಮಾಡ್ತಕ್ಕಂಥದ್ದು ವ್ಯಾಪ್ತಿ ನಿಮಗಿದೆ, ಅದು ಕಾನೂನು ಪ್ರಕಾರವಾಗಿ ಮಾಡಿಲ್ಲ ಅಂತ ಹೇಳಿದಾಗ ಅದನ್ನು ಪರಿಗಣಿಸಲಿಲ್ಲ. ಅಂದರೆ ಪ್ರಜಾಪ್ರಭುತ್ವ, ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಅಂತಕ್ಕಂಥದ್ದು ಕೂಡ ಮೂಲಭೂತ ತತ್ವ ಅಂತೇಳಿ ಕೇಶವಾನಂದ ಭಾರತಿ ಕೇಸು 13 ಜನ ನ್ಯಾಯಮೂರ್ತಿಗಳು ಸ್ಪಷ್ಟೀಕರಿಸಿದ್ದಾರೆ. ಇದು ಬೈಂಡಿಂಗ್ ಪ್ರೆಸಿಡೆಂಟ್ ಸುಪ್ರೀಂ ಕೋರ್ಟ್ ಡಿವಿಷನ್ ಬೆಂಚ್ ಮುಂದೆ ಇತ್ತು. ಇದನ್ನೆಲ್ಲ ಸೈಟ್ ಮಾಡಿದ್ದಾರೆ. ಇದಕ್ಕೆ ಉತ್ತರ ಏನು ಸುಪ್ರೀಂ ಕೋರ್ಟ್ನವ್ರದ್ದು? ಅಂದರೆ ಹೋಮ್ ಮಿನಿಸ್ಟ್ರ್ ಮಾಡ್ತಕ್ಕಂಥ ಕೆಲಸನ, ಪೌರತ್ವವನ್ನು ನೀವು ತೀರ್ಮಾನ ಮಾಡ್ತಕ್ಕಂಥ ESI ಮಾಡಿದ್ದಾರೆ ಅಂತ ಹೇಳಿದರೆ ಅದನ್ನು ಪರಿಗಣಿಸಲೇ ಇಲ್ಲಲ್ಲ ನೀವು. ಮತ್ತು 2 ತಿಂಗಳಿರುವಾಗ ನೀವು SIR ಲಕ್ಷಾಂತರ ಜನರನ್ನು ತೆಗೆದಾಕ್ಬಿಡ್ತಿದ್ದೀರಿ. ಇದು ಸರಿ ಇಲ್ಲ, ಕಾನೂನನ್ನು ಪಾಲಿಸಲಿಲ್ಲ, ನಿಯಮ ಪಾಲಿಸಲಿಲ್ಲ, ಸಂವಿಧಾನವನ್ನು ಪಾಲಿಸಲಿಲ್ಲ, ಮೂಲಭೂತ ಹಕ್ಕುಗಳನ್ನು ನೀವು ಪಾಲಿಸಲಿಲ್ಲ ಅಂತ ಹೇಳುವಾಗ ಅದನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಅಂದರೆ ಇಲ್ಲಿ ಅಪೀಲುಗಳು, ಚುನಾವಣೆ ನಡೀತಾ ಇರುವಾಗ ಇನ್ನೂ ಅಪೀಲ್ ಹಾಕಿದ್ರೆ ಏನು ಪ್ರಯೋಜನ? ಅದರ ಬಗ್ಗೆ ನಿಮ್ಮ ಇದೇನು? ಮುಂದಿನ ಚುನಾವಣೆಗೆ ಅಂತ ನೀವು ಹೇಳ್ತಿರಲ್ಲ. ಅಂದರೆ ಈ ಚುನಾವಣೆಯಲ್ಲಿ ಈ ಎಂಥದ್ದು ಸಾವರ್ನಿಟಿ ಕೊಟ್ಟು ಆ ಪ್ರತಿನಿಧಿಗಳು ಆ ಪಕ್ಷದ ಸರ್ಕಾರ ರಚನೆ ಮಾಡ್ತಕ್ಕಂಥದ್ದು, ಆ ಮತದಾರನಿಗೆ ಹಕ್ಕಿದೆಯಲ್ಲ. ಯಾವ ಮತದಾರನು ಯಾವ ಪ್ರತಿನಿಧಿಯನ್ನು, ಯಾವ ಪಕ್ಷದ ಪ್ರತಿನಿಧಿಯನ್ನು ನಾನು ಚುನಾಯಿಸಬೇಕು ಅಂತಕ್ಕಂಥ ಹಕ್ಕನ್ನು ನೀವು ಕಸಿದುಕೊಂಡಿದ್ದಾರೆ. ESI ಏನು, ಎಲ್ಲಿದೆ ಅಧಿಕಾರದ ವ್ಯಾಪ್ತಿ? ಈ ಅಧಿಕಾರ ವ್ಯಾಪ್ತಿಯನ್ನು ಮೀರಿದ್ದಾರೆ ಅಂತ ತೋರಿಸಿದಾಗ ಸುಪ್ರೀಂ ಕೋರ್ಟ್ನವ್ರು ಏನು ಮಾಡಿದ್ದಾರೆ? ಸುಪ್ರೀಂ ಕೋರ್ಟ್ನವರು ಭಾಳ ಅನ್ಯಾಯ ಮಾಡಿದ್ದಾರೆ. ಆದ್ದರಿಂದ ಇದು ಶಾಸನಬದ್ಧವಾಗಿಲ್ಲ, ಸಂವಿಧಾನಬದ್ಧವಾಗಿಲ್ಲ, ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಬಂದಿದೆ, ಸಾರ್ವಭೌಮತ್ವಕ್ಕೇನೆ ಧಕ್ಕೆ ಬರ್ತಕ್ಕಂತಹ ಕ್ರಮವನ್ನು ಜರುಗಿಸಿದ್ದಾರೆ. ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವ್ರನ್ನ ಪರಿಗಣನೆಗೆ ತೆಗೆದುಕೊಳ್ಳಲು ಸರ್ವೋಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯದ ವ್ಯಾಪ್ತಿ ಸಾರ್ವಭೌಮತ್ವವನ್ನು, ಪಾರ್ಲಿಮೆಂಟ್ರಿ ಡೆಮಾಕ್ರಸಿಯನ್ನು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಫೇರ್ ಆ್ಯಂಡ್ ಫ್ರೀ ಎಲೆಕ್ಷನ್ ನಡೆಸಬೇಕು ಅಂತ ಸಂವಿಧಾನದ ಪೀಠಗಳನ್ನು, ನಂತರ ಪೀಠಗಳು ತೀರ್ಪುಗಳು ನೀಡಿದ್ದಾರೆ. ಈ ಇಷ್ಟು ಲಕ್ಷಾಂತರ ಜನರು, ಕೋಟ್ಯಾಂತರ ಜನರು, ಮಹಿಳೆಯರನ್ನು, ಅಲ್ಪಸಂಖ್ಯಾತರನ್ನು ಮತಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ ಅಂತ ಹೇಳಿ 326ನೇ ಕಲಂನಲ್ಲಿ ಹೇಳ್ತಾರೆ. ವೆಸ್ಟ್ ಬೆಂಗಾಲಲ್ಲಿ, ಬಿಹಾರದಲ್ಲಿ, ತಮಿಳುನಾಡಲ್ಲಿ ಅಲ್ಪಸಂಖ್ಯಾತರಿಗೆ ಹಕ್ಕನ್ನೆಲ್ಲ ಕಸಿದುಕೊಂಡಿದ್ದಾರೆ. ಆ ಹಕ್ಕು ಕಸಿದುಕೊಂಡಿರುವಾಗ ಅವರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಬೆನಿಫಿಟ್ಸ್ನೆಲ್ಲ ಗೊತ್ತಿಲ್ಲ. ಆದ್ದರಿಂದ ಈ ಎಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ ಸರ್ವೋಚ್ಚ ನ್ಯಾಯಾಲಯ. ಆದ್ದರಿಂದ ಆ ತೀರ್ಪು ಜನವಿರೋಧಿ ನೀತಿಯ ತೀರ್ಪು, ಮತದಾರ ವಿರೋಧಿ ತೀರ್ಪು, ಸಂವಿಧಾನ ವಿರೋಧಿ ತೀರ್ಪು, ಶಾಸನಬದ್ಧ ವಿರೋಧವಾದ ತೀರ್ಪು, ನೈಸರ್ಗಿಕ ನಿಯಮಗಳಿಗೆ ವಿರೋಧವಾಗಿರ್ತಕ್ಕಂಥ ತೀರ್ಪು ಅಂತ ನಾನು ಮತ್ತೊಮ್ಮೆ ಗಟ್ಟಿಯಾಗಿ ಹೇಳಬೇಕಾಗಿದೆ. ಅದು ಹೇಳ್ತಾ ಇದ್ದೀನಿ ಸರ್. ಆ್ಯಕ್ಚುಲಿ ನೀವು ಹೇಳ್ತಾ ಇದ್ರಿ, ದೊಡ್ಡ ಸಂಖ್ಯೆಯಲ್ಲಿ ಮಹಿಳಾ ಮತದಾರರು ಕೈ ಬಿಡಲ್ಪಟ್ಟಿದ್ದಾರೆ. ಆದಿವಾಸಿಗಳು, ಟ್ರಾನ್ಸ್ಜೆಂಡರು, ಮತ್ತು ಅಲ್ಪಸಂಖ್ಯಾತರು, ಜೊತೆಗೆ ಸಾಮಾನ್ಯ ವಲಸಿಗರಾಗಿರುವಂತಹ ಕಾರ್ಮಿಕರು ಕೈ ಬಿಡಲ್ಪಟ್ಟಿದ್ದಾರೆ. 6ರಿಂದ 7 ಕೋಟಿ ಅಂತ ಹಲವು ವರದಿಗಳು ಹೇಳ್ತವೆ. ಮತ್ತು ಈಗ ಬಂದಿರುವ ಅಪಾಯ ಏನಂತಂದರೆ, ನಾವು ಸಾಮಾನ್ಯವಾಗಿ ನೋಡಿದ ಹಾಗೆ
ಬಿಹಾರದಲ್ಲಿ ಇದನ್ನು ಪ್ರಕ್ರಿಯೆಯನ್ನು ಶುರು ಮಾಡಿದಾಗ ಆ ಶಬ್ದ ಇರಲಿಲ್ಲ ಮತ್ತು ಪೀಪಲ್ಸ್ ರೆಪ್ರೆಸೆಂಟೇಷನ್ ಆ್ಯಕ್ಟಲ್ಲೂ ಕೂಡ ಅದು ಇಲ್ಲ ಅಂತ ಕಾನೂನು ಅರಿವಿರುವವರು ಹೇಳ್ತಾ ಇರೋ ಅಂಥದ್ದು ಪಶ್ಚಿಮ ಬಂಗಾಳದ ಸಂದರ್ಭದಲ್ಲಿ ಶುರು ಮಾಡಿರೋ ಅಂಥದ್ದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ. ಅಂದರೆ ಅಸಂಗತ ವಿವರಗಳು ಅಥವಾ ತಾರ್ಕಿಕ ವ್ಯತ್ಯಾಸಗಳು ಅಂತ ಕರೀಬಹುದಾದಂತಹ ಆ ಅಂಶವನ್ನು ಪಶ್ಚಿಮ ಬಂಗಾಳದಲ್ಲಿ ಅಳವಡಿಸಿದ್ರು ಮತ್ತು ಬೇರೆ ರಾಜ್ಯಗಳಲ್ಲಿ ಅಷ್ಟು ವ್ಯಾಪಕವಾಗಿ ಅದನ್ನು ಅಳವಡಿಸಿಲ್ಲ ಅನ್ನುವ ಮಾಹಿತಿಗಳು ಇದ್ದಾವೆ. ಆದರೆ ಕರ್ನಾಟಕದಲ್ಲಿ ಇನ್ನೇನು ಜೂನ್ 30ರ ಶುರು ಮಾಡ್ತೀವಿ ಅಂತ ಕರ್ನಾಟಕದ ಚುನಾವಣಾ ಆಯೋಗ ಹೇಳಿದೆ. ಮೊದಲ ತಮ್ಮ ಅಧಿಕೃತ ಸ್ಟೇಟ್ಮೆಂಟಲ್ಲೇನೆ ರಾಜ್ಯ ಚುನಾವಣಾ ಆಯುಕ್ತರು ಈ ಅಸಂಗತ ವಿವರಗಳ ಕುರಿತು ಅಂತ ಉದಾಹರಣೆಯನ್ನು ಕೊಟ್ಟು ಒಂದು ಹೆಸರನ್ನು ಕೊಟ್ಟಿದ್ರು ಅವರು. ನಿಮ್ಮ ಹೆಸರು 2002ರ ಚುನಾವಣಾ ಪಟ್ಟಿಯಲ್ಲಿ ಇನಿಷಿಯಲ್ ಮೊದಲಿದ್ದು ಹೆಸರು ಆಮೇಲಿದ್ದು, ಈಗ 2025ರ ಅಪ್ಡೇಟ್ ಆಗಿರುವ ಪಟ್ಟಿನಲ್ಲಿ ಇನಿಷಿಯಲ್ ನಂತರ ಹೆಸರು ಮೊದಲಿದ್ರೆ ಅದು ಅಸಂಗತ ವಿವರಗಳ ಪಟ್ಟಿಗೆ ಸೇರ್ತದೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋ ಅಂಥದ್ದು 2-3 ದಿನಪತ್ರಿಕೆಗಳಿಗೆ ಅವರು ಕೊಟ್ಟಿರುವಂತಹ ಇಂಟರ್ವ್ಯೂನಲ್ಲೂ ಕೂಡ ಅದನ್ನು ಸ್ಪಷ್ಟಪಡಿಸಿದ್ದಾರೆ ಅವರು. ಅಂದರೆ ಇಂತಹ ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಅನ್ನುವಾಗ ಸಹಜವಾಗಿ ಕ್ಲರಿಕಲ್ ಎರರ್ಸ್ ಇರ್ತವೆ. ಸ್ಪೆಲ್ಲಿಂಗಲ್ಲಿ ಮಿಸ್ಟೇಕು, ಇನಿಷಿಯಲಲ್ಲಿ ಮಿಸ್ಟೇಕು, ಗಂಡು ಹೆಣ್ಣು, ಹೆಣ್ಣು ಗಂಡು ಅಂತ ಆಗಿರೋದು. ಇದನ್ನು ಸರಿ ಮಾಡೋದಕ್ಕೆ ಬೇಕಾದಷ್ಟು ಬೇರೆ ವಿಧಾನಗಳು ಇವತ್ತಂತೂ ಟೆಕ್ನಾಲಜಿ ತುಂಬ ಮುಂದುವರೆದ ಹಂತದಲ್ಲಿ ನಾವಿರುವಾಗ ಸಾಧ್ಯತೆ ಇತ್ತು. ಆದರೆ ಮಹಿಳೆಯರಂತೂ, ಯಾಕೆಂದರೆ ಮದುವೆಗಿಂತ ಮುಂಚೆ ತಂದೆ ಹೆಸರು ಇರುತ್ತೆ, ಆಕೆಯ ಹೆಸರಿನ ಜೊತೆ ಮದುವೆಯ ನಂತರ ಗಂಡನ ಹೆಸರು ಬರ್ತದೆ. ಸೊ ಹೀಗೆಲ್ಲ ಇರುವ ಸಂದರ್ಭದಲ್ಲಿ ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಅನ್ನೋದನ್ನು ಅಳವಡಿಸಿದರೆ ಒಂದು ಅದು ಪೀಪಲ್ಸ್ ರೆಪ್ರೆಸೆಂಟೇಷನ್ ಆ್ಯಕ್ಟಲ್ಲಿ ಇಲ್ಲ ಅಂತ ನಾವು ಕೇಳ್ಪಟ್ಟಿರೋ ಅಂಥದ್ದು, ಅದರ ವ್ಯಾಲಿಡಿಟಿ ಮತ್ತು ಈಗಾಗಲೇ ಇಂಥದ್ದೊಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಬಿಟ್ಟಿರೋದಕ್ಕಾಗಿ ಇವುಗಳನ್ನು ಮುಂದೆ ಪ್ರಶ್ನೆ ಮಾಡೋದಕ್ಕೆ ಮತದಾರರಿಗೆ ಅಧಿಕಾರ ಇರ್ತದಾ? ಖಂಡಿತ ಇರ್ತದೆ. ಯಾಕಂತ ಹೇಳಿದ್ರೆ ನೋಡಿ, ಎಲೆಕ್ಷನ್ ಕಮಿಷನ್ ಆಯುಕ್ತರೇನೆ ಈರೋನೆಟ್ ಸಾಫ್ಟ್ವೇರ್ ಕೈಬಿಟ್ಟರು. ಗಣಕಾವೃತ್ತಿ ದೋಷಗಳಿಂದಾಗಿ ಸಾಮೂಹಿಕ ತಪ್ಪು ಉಲ್ಲಂಘನೆಗಳು ದಿ ರಿಪೋರ್ಟರ್ ಕಲೆಕ್ಟಿವ್ ನಡೆಸಿದ ತನಿಖಾ ವರದಿಯು ECI ತನ್ನದೇ ಆದ ನಕಲಿ ತಡೆಗಟ್ಟುವ ಸಾಫ್ಟ್ವೇರನ್ನು ಈರೋನೆಟ್ಟನ್ನು ಕೈಬಿಟ್ಟಿದೆ ಎಂದು ಬಹಿರಂಗಪಡಿಸಿದರು. ಅದರ ಬದಲಾಗಿ ಇದು ಭಾಷಾಂತರ ಸಾಫ್ಟ್ವೇರನ್ನು ಬಳಸಿತು. ಇದು ವಿವಿಧ ಭಾಷೆಗಳಲ್ಲಿ ಹೆಸರುಗಳ ನಡುವೆ ವ್ಯತ್ಯಾಸ ಉಂಟಾಗಲು ಕಾರಣವಾಯಿತು. ನಿಜವಾದ ಮತದಾರರ ತಪ್ಪು ಕೈಬಿಡುವಿಕೆಗೆ ಕಾರಣವಾಯಿತು. ಇದು ಭಾಷಾಂತರ, ಬೇರೆ ಬೇರೆ ಸ್ಪೆಲ್ಲಿಂಗ್ಸು, ಭಾಷೆ, ಗಂಡನ ಹೆಸರು, ಮದುವೆ ತಂದೆ ಹೆಸರು ಇದ್ದಿದ್ದನ್ನು ಬದಲಾವಣೆ ಮಾಡಿದಾಗ ಇಂಥವು 14,35,000 ನಮೂದುಗಳು ನಕಲಿ ಎಂದು ಕಂಡುಬಂದಿವೆ. ಇಲ್ಲಿ ಇದು ಈ ಪ್ರೊಸೆಸ್ನಲ್ಲಿ SIRನಲ್ಲಿ ಇದು ECIನ ಸ್ವಂತ ತಾಂತ್ರಿಕ ನಿರ್ಧಾರಗಳಿಂದ ಉಂಟಾದ ದೋಷಪೂರಿತ ಪ್ರಕ್ರಿಯೆಯ ಪ್ರಮಾಣವನ್ನು ಸೂಚಿಸುತ್ತದೆ. ಅವರು ಭಾಷೆ ಈರೋನೆಟ್ಟನ್ನು ಅವರದೇ ಒಂದು ಸಾಫ್ಟ್ವೇರ್ನ ತಯಾರು ಮಾಡಿರೋದ್ರಿಂದ ಈ ರೀತಿಯ ಬದಲಾವಣೆಗಳು ಆಗೋದಕ್ಕೆ ಸಹಜವಾಗಿ ಆಗಿದೆ. ಅದನ್ನು ಸರಿಪಡಿಸ್ತಕ್ಕಂತಹ ಜವಾಬ್ದಾರಿ ಅವರಲ್ಲಿತ್ತು, ಅದು ಮಾಡಲಿಲ್ಲ. ಆದ್ದರಿಂದ ಇದಂಥದ್ದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತಕ್ಕಂಥ ಇದು ಅವರೇ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥದ್ದೇ. ಅಂದರೆ ಇದಕ್ಕೆ ನೀವು ಅಳವಡಿಸಿರ್ತಕ್ಕಂಥ ಪದ್ಧತಿ, ನಿಮ್ಮ ಸಾಫ್ಟ್ವೇರು ಬೇರೆ ಬೇರೆ ಭಾಷೆಗಳಿಗೆ ಉಪಯೋಗಿಸುವಾಗ ಬೇರೆ ಬೇರೆ ವ್ಯತ್ಯಾಸಗಳು ಕಂಡುಬರೋದು ಸಹಜ ಅಂತಕ್ಕಂಥದ್ದನ್ನು ಗಮನಕ್ಕೆ ತೆಗೆದುಕೊಳ್ಳಿಲ್ಲ. ಆ ರೀತಿ ಮಾಡಿದಾಗ 14,35,000 ಜನ ಯಾರು ಅರ್ಹರಿದ್ದರು ಮತದಾರರ ಪಟ್ಟಿಯಲ್ಲಿ ತೆಗೆದುಹಾಕಿದ್ದಾರೆ. ಇದು ಕೂಡ ಗಮನಿಸಲೇ ಇಲ್ಲ ನಮ್ಮ ಸುಪ್ರೀಂ ಕೋರ್ಟ್ನವರು. ಇದಕ್ಕೆ ಅರ್ಥವೇ ಇಲ್ಲ, ಇದಕ್ಕೆ ಕಾನೂನಿನ ಬೆಂಬಲವೇ ಇಲ್ಲ. ಅದೇ ಕಾನೂನು ಬೆಂಬಲ ಇಲ್ಲದೆ ಇರುವಂತಹ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತಂದ್ರು. ಅದ್ರ ಜೊತೆಗೆ ನೀವು ಆಗಲೇ ಪ್ರಸ್ತಾಪ ಮಾಡಿದಾಗೆ ಈಗ ಬಿಹಾರದಲ್ಲಿ ಈಗಾಗಲೇ 5 ಲಕ್ಷ ರೇಷನ್ ಕಾರ್ಡನ್ನು ಕಟ್ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಇದೆ. ಬ್ಯಾಂಕ್ ಅಕೌಂಟ್ಗಳನ್ನು ಫ್ರೀಸ್ ಮಾಡ್ತಾರೆ ಅನ್ನೋ ಸುದ್ದಿ ಇದೆ. ಸೊ ಅದು ಅಂದರೆ
ಈ ದೇಶದಲ್ಲಿ ಬದುಕುವ ಜನರಿಗೆ ಕೊಡಬೇಕಾದಂತಹ ಕನಿಷ್ಠ ಆಹಾರವನ್ನು ಕೂಡ ಕೊಡುವ ಜವಾಬ್ದಾರಿಯಿಂದ ಸರ್ಕಾರಗಳು ಹಿಂದೆ ಹೋಗ್ತಾ ಇರೋದಕ್ಕೆ ಇದೊಂದು ಅವಕಾಶವನ್ನು ಈ SIR ಅನ್ನೋದು ಸೃಷ್ಟಿ ಮಾಡಿದೆ ಮತ್ತು ಸುಪ್ರೀಂ ಕೋರ್ಟ್ ಅದಕ್ಕೆ ಅಧಿಕೃತತೆಯ ಮೊಹರನ್ನು ಒತ್ತಿರೋ ಅಂಥದ್ದು. ಎರಡನೇದು ನನಗಿರೋ ಅಂಥದ್ದು, ಎಲೆಕ್ಷನ್ ಕಮಿಷನ್ಗೆ ನಾಗರಿಕತ್ವವನ್ನು ಪರಿಶೀಲನೆ ಮಾಡೋದಕ್ಕೆ ಅಧಿಕಾರ ಇದೆ, ನಿರ್ಧರಿಸುವ ಅಧಿಕಾರ ಇಲ್ಲ. ಕೈ ಬಿಟ್ಟವರ ಪಟ್ಟಿಯನ್ನು ಸೂಕ್ತ ಪ್ರಾಧಿಕಾರಕ್ಕೆ ಕಳಿಸಿ ಅಂತ ಸುಪ್ರೀಂ ಕೋರ್ಟ್ನ ಈ ತೀರ್ಪಲ್ಲಿ ಆದೇಶ ಇದೆ ಅಂತ. ಯಾವುದು ಆ ಸೂಕ್ತ ಪ್ರಾಧಿಕಾರ? ಎಲ್ಲಿದೆ ಸೂಕ್ತ ಪ್ರಾಧಿಕಾರ? ಈ ಮತದಾರ ಪಟ್ಟಿನ ತೆಗೆದುಹಾಕಿದ ಮೇಲೆ ಅದೇ ಕಾರಣಕ್ಕಾಗಿ ಸೌಲಭ್ಯಗಳು, ಸರ್ಕಾರದ ಸೌಲಭ್ಯಗಳು, ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಸೌಲಭ್ಯಗಳು ಈಗಾಗಲೇ ಜನರು ಬಹಳ ಕಷ್ಟಪಡ್ತಿದ್ದಾರೆ, ಇದೆಲ್ಲ ಕಸಿದುಕೊಂಡು ಬಿಟ್ಟಿದ್ದಾರೆ. ಇದನ್ನು ಸುಪ್ರೀಂ ಕೋರ್ಟ್ನವರು ಯಾವುದು ಪ್ರಾಧಿಕಾರ ಅಂತ ಹೇಳಬೇಕಲ್ಲ. ಯಾರು? ಭಾರತ ದೇಶದ ಪ್ರಾಧಿಕಾರನ, ರಾಜ್ಯ ಪ್ರಾಧಿಕಾರಗಳ? ಎಲ್ಲಿದೆ ಆ ಪ್ರಾಧಿಕಾರಗಳು? ಆ ಪ್ರಾಧಿಕಾರ ತೀರ್ಮಾನ ಮಾಡೋದು ಯಾರು ಆ ಪ್ರಾಧಿಕಾರ ಅಂತ ಹೇಳುವ ಅವಶ್ಯಕತೆ ಇಲ್ವಾ ಸುಪ್ರೀಂ ಕೋರ್ಟ್ನವ್ರಿಗೆ? ಅದು ಹೇಳ್ದೇ ನೀವು ಇದು ಕಳಿಸಿ ಅಂತ ಹೇಳಿದ್ರೆ ಲಕ್ಷಾಂತರ ಜನರು, ಕೋಟ್ಯಾಂತರ ಜನರಿಗೆ ಇವತ್ತು ಅನ್ಯಾಯ ಆಗಿದೆಯಲ್ಲ. SIR ಚುನಾವಣೆ ಪ್ರಕ್ರಿಯೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪರಿಷ್ಕರಣೆ ಮಾಡ್ತೀವಿ ಅಂತ ಆ ಕೆಲಸವನ್ನು ಮಾಡಿ ಕೋಟ್ಯಾಂತರ ಜನರಿಗೆ ಇವತ್ತು ಜೀವನದ ಬದುಕನ್ನೇ ಕಸಿದುಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆಯಲ್ಲ. ನಿಜವಾಗಿ ಅವರಿಗೆ BPL ಕಾರ್ಡು, ಬ್ಯಾಂಕು ನಲ್ಲಿ ಕನ್ಫಿಸ್ಕೇಟ್ ಮಾಡೋದು, ಮತ್ತು ಸರ್ಕಾರದ ಸೌಲಭ್ಯಗಳು ನೂರಾರು ಇವೆ. ಇವಾಗ ನಾಳೆ ಬೆಳಗ್ಗೆ ಇವರು ವೋಟರ್ ಲಿಸ್ಟ್ನಲ್ಲಿ ಇಲ್ಲ, ಇವರು ಈ ದೇಶದವರಲ್ಲ, ಇವಾಗ ಕನ್ಸೆಷನ್ನು ಡಿಟೆನ್ಷನ್ ಕ್ಯಾಂಪ್ ಕಳಿಸಿ ಈ ದೇಶದಿಂದ ಬೇರೆ ದೇಶಕ್ಕೆ ಕಳಿಸಿ ಅಂತ ಹೇಳ್ತಕ್ಕಂಥದ್ದೆಲ್ಲ ಮಾಡಿದ್ರೆ ಅವ್ರಿಗೆ ಎಷ್ಟು ಪ್ರಜೆಗಳು, ಈ ದೇಶದ ಪ್ರಜೆಗಳು, ನಾಗರಿಕರು, ಈ ದೇಶದ ನಾಗರಿಕರು ಇರಬೇಕು ಅಂತಕ್ಕಂಥದ್ದನ್ನ ನೀವು ಪರಿಶೀಲನೆ ಮಾಡತಕ್ಕಂಥ ಹಕ್ಕು ನಿಮಗಿದೆ. ಆದರೆ ಗೃಹ ಸಚಿವ ಸೆಕ್ಷನ್ 5ನಲ್ಲಿ ಸಿಟಿಜನ್ ನಾಗರಿಕರ ಅಲ್ವಾ ಅಂತಕ್ಕಂಥದ್ದು ಸಿಟಿಜನ್ಶಿಪ್ ಕಾಯ್ದೆ 1955ರಲ್ಲಿ ಗೃಹ ಖಾತೆಗಿದೆ. ಅವರ ಅಧಿಕಾರವನ್ನು ನಿಮಗೆ ಯಾರು ಕೊಡೋಕ್ಕಾಗುತ್ತದೋ ಅದನ್ನು ನೀವು ವಹಿಸ್ಕೊಳ್ಳೋಕ್ಕಾಗುತ್ತಾ? ಅಧಿಕಾರನ ವಹಿಸ್ಕೊಂಡು ಈ ರೀತಿ ಪ್ರಕ್ರಿಯೆ ಮಾಡಿದ್ರಲ್ಲಿ ಎಂತಹ ಈ ಬಹಳ ಸೀರಿಯಸ್ಸು ಸಿವಿಲ್ ಕಾನ್ಸಿಕ್ವೆನ್ಸ್, ಕ್ರಿಮಿನಲ್ ಕಾನ್ಸಿಕ್ವೆನ್ಸಸ್ಸು. ಇಲ್ಲಿ ಸೀರಿಯಸ್ ಸಿವಿಲ್ ಕಾನ್ಸಿಕ್ವೆನ್ಸ್ ಅಂದ್ಕೊಳ್ಳೋಣ. ಈ ಸೌಲಭ್ಯಗಳನ್ನೆಲ್ಲ ಕಿತ್ತು ಬಿಸಾಕ್ತಾ ಇದ್ರಲ್ಲ, ಇದನ್ನು ಕಿತ್ತು ಬಿಸಾಕಿರುವಾಗ ಇದಕ್ಕೆ ಯಾವ ಪ್ರಾಧಿಕಾರಕ್ಕೆ ಹೋಗೋದವರು? ಆ ತೀರ್ಮಾನ ಆಗೋದು ಯಾವಾಗ? ತೀರ್ಮಾನ ಆಗುವವರೆಗೆ ಅವರಿಗೂ ಬದುಕು ಹೇಗೆ? ಇದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಳ್ಳೇ ಇಲ್ವಲ್ಲ ಸುಪ್ರೀಂ ಕೋರ್ಟ್ನವರು. ಅದನ್ನು ಇದೂ ಕಾರಣಕ್ಕೂ ಕೂಡ ಈ ತೀರ್ಪು ಅಸಿಂಧುತ್ವವಾಗಿದೆ, ಕಾನೂನು ಬಾಹಿರವಾಗಿದೆ. ಇದು ಒಪ್ತಕ್ಕಂಥ ತೀರ್ಪಲ್ಲ. ಇದು ಎ ಕ್ಲಾಸಿಕ್ ಕೇಸು. ESI ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಬರೀ ಆಡಳಿತ ಪಕ್ಷ ಅಲ್ಲದೆ ವಿರೋಧ ಪಕ್ಷಗಳ ರಾಜ್ಯ ಸರ್ಕಾರಗಳನ್ನು ನಡೆಸ್ತಾ ಇರ್ತಕ್ಕಂತಹ ಕೆಲವು ರಾಜ್ಯಗಳು, ತಮಿಳುನಾಡು ಆಗಿರ್ಬೋದು, ಬಿಹಾರ್ನಲ್ಲಿ 2020ರಲ್ಲಿ ವೋಟು ಅವರಿಗೆ ಆಡಳಿತ ಪಕ್ಷಕ್ಕೆ ವಿರೋಧವಾಗಿ ಹಾಕಿರ್ತಕ್ಕಂಥದ್ದಾಗಲಿ, ಕೆಲವು ಯಾವುದೋ ಒಂದು ಪ್ರದೇಶದಲ್ಲಿ ಮುಸ್ಲಿಂ ಡಾಮಿನೇಟ್ ಇರ್ತಕ್ಕಂಥವರೆಲ್ಲರೂ ಕೂಡ ವಿರೋಧ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ ಅಂತ ಅವ್ರನ್ನೆಲ್ಲ ಕಿತ್ತಾಕಿರೋದು, ಮಹಿಳೆಯರ ಮತಗಳನ್ನು ಕಿತ್ತಾಕಿರೋದು, ಇವೆಲ್ಲ ಕೂಡ ನಾವು ಪರಿಶೀಲನೆ ಮಾಡಿದಾಗ ESI ಅಧಿಕಾರ ಸ್ಪೆಷಲ್ ರಿವಿಷನ್ ಅಂತಕ್ಕಂಥದ್ದು ಚುನಾವಣೆ ಮುಂಚೆ 2 ತಿಂಗಳ ಮುಂಚೆ ಮಾಡ್ತಕ್ಕಂಥದ್ದು ಕ್ರಮ ಅಲ್ಲವೇ ಅಲ್ಲ. ಅಧಿಕಾರದ ವ್ಯಾಪ್ತಿ ದುರುಪಯೋಗ ಆಗಿದೆ. ಅದನ್ನು ಪರಿಗಣನೆಗೆ ತೆಗೆದುಕೊಳ್ತಾನೆ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ನವ್ರು ನೀಡಿದರೆ ಜನರು ಇದನ್ನು ಒಪ್ತಕ್ಕಂಥ ತೀರ್ಪು ಅಲ್ಲ. ಇದು ಜನವಿರೋಧಿ ತೀರ್ಪು, ಮತ್ತು ಬಡವರ ವಿರೋಧ ತೀರ್ಪು, ಅಲ್ಪಸಂಖ್ಯಾತರ ವಿರೋಧ ತೀರ್ಪು, ಮಹಿಳಾ ವಿರೋಧದ ತೀರ್ಪು ಅಂತ ಹೇಳಿ ನಾನು ಬಹಳ ಪದೇ ಇದು ಜನವಿರೋಧಿ ತೀರ್ಪು ಅಂತಾನೆ ಹೇಳ್ತಾ ಇದ್ದೀರಿ. ಸೊ ಸುಪ್ರೀಂ ಕೋರ್ಟಿನ ತೀರ್ಪು ಬಂದ್ಬಿಟ್ಟಿದೆ, ಮುಂದಿನ ದಾರಿ ಏನು ಹಾಗಾದರೆ? ಇದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಬಹಳ ತೀವ್ರವಾಗಿರ್ತಕ್ಕಂಥ ಆಲೋಚನೆಗಳನ್ನು ಮಾಡಿ ಮುಂದಿನ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದು ಗಾಢವಾದ ಜವಾಬ್ದಾರಿ ಇದೆ ಅಂತ ನಾನು ಅಷ್ಟು ಮಾತ್ರ ಹೇಳಬಲ್ಲೆ. ಇಲ್ಲ ಅಂತ ಹೇಳಿದ್ರೆ ಭಾಳಷ್ಟು ಕೋಟ್ಯಾಂತರ ಜನರಿಗೆ ಈ ರಾಜ್ಯಗಳಲ್ಲಿ, ತಮಿಳುನಾಡು ಆಗಿರ್ಬೋದು, ವೆಸ್ಟ್ ಬೆಂಗಾಲ್, ಕೇರಳ ಆಗಿರ್ಬೋದು, ಅಥವಾ
ಇನ್ನೊಂದು ಬಿಹಾರ, ಎಲ್ಲ ರಾಜ್ಯಗಳಲ್ಲೂ ಎಲ್ಲ ರಾಜ್ಯಗಳಿಗೂ ಇದು ಹರಡ್ತದೆ ಇವಾಗ 12 ರಾಜ್ಯಗಳಲ್ಲಿ ಇದು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಇದು ರಿವಿಷನ್ ನಡೀತದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ನಡೆದು ಎಲ್ಲ ಕಿತ್ತಾಕಿದ್ರೆ ಅವನ್ನೆಲ್ಲ ಎಲ್ಲಿ ಕಳಿಸ್ಬೇಕು, ಈ ದೇಶದ ನಾಗರಿಕರನ್ನ ಎಲ್ಲಿ ಕಳಿಸ್ಬೇಕು, ಈ ದೇಶದ ಅಲ್ಪಸಂಖ್ಯಾತರನ್ನ ಎಲ್ಲಿ ಕಳಿಸ್ಬೇಕು, ಅವರಿಗೆ ಬದುಕೇನು, ಅವರ ಮೂಲಭೂತ ಹಕ್ಕುಗಳು ಕಸಿದುಕೊಂಡು ಅವರು ಜೀವನ ಮಾಡೋದಕ್ಕೆ ಹಾಗಾದರೆ ಸುಪ್ರೀಂ ಕೋರ್ಟು ಜವಾಬ್ದಾರಿ ಅಲ್ವಾ? ಸುಪ್ರೀಂ ಕೋರ್ಟ್ನವರಿಗೆ ಈ ಅನಾಹುತ ಆಗ್ತದೆ, ಅವರಿಗೆಲ್ಲ ಅನ್ಯಾಯ ಮತ್ತು ಮೂಲಭೂತ ಹಕ್ಕು, ಮಾನವೀಯ ಹಕ್ಕುಗಳು ಕಸಿದುಕೊಳ್ತಾರೆ ಅಂತಕ್ಕಂಥದ್ದು ತೀವ್ರವಾಗಿ ಯೋಚನೆ ಮಾಡಿ ತೀರ್ಪನ್ನು ನೀಡಬೇಕಾಗಿತ್ತು. ಆ ಕೆಲಸ ನಡೆಯಲಿಲ್ಲ ಅಂತಕ್ಕಂಥದ್ದೇ ಈ ಜನರ ಖೇದ. ಇದರ ಜೊತೆಗೆ ಸುಪ್ರೀಂ ಕೋರ್ಟ್ನವರು ಕೂಡ ಈ ರೀತಿಯ ಇನ್ನೊಂದು ಕಟ್ಟಲೆ ಬಂದಾಗ ಈ ದ್ವಿಸದಸ್ಯ ಪೀಠದ ತೀರ್ಪು ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಪೀಠ ಪರಿಗಣನೆ ಮಾಡಬೇಕು ಅಂಥೇಳಿ ಕಾನ್ಸ್ಟಿಟ್ಯೂಷನ್ ಬೆಂಚಿಗೆ ರೆಫರ್ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಹೇಳಿ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಇದು ಪರಿಗಣಿಸಲೇಬೇಕು. ಪರಿಗಣಿಸಲಿಲ್ಲ ಅಂತ ಹೇಳಿದ್ರೆ ಕೋಟ್ಯಾಂತರ ಜನರಿಗೆ ಮೂಲಭೂತ ಹಕ್ಕುಗಳು ಮತ್ತು ಸಾಂವಿಧಾನಿಕ ಶಾಸನಬದ್ಧ ಹಕ್ಕುಗಳು, ನೈಸರ್ಗಿಕ ನಿಯಮಗಳು ಉಲ್ಲಂಘನೆ ಆಗಿದೆ, ಉಲ್ಲಂಘನೆ ಇನ್ನೂ ಮುಂದೆ ಆಗ್ತದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆ ಇರ್ತಕ್ಕಂಥ ನ್ಯಾಯಮೂರ್ತಿಗಳ ಸಂವಿಧಾನದ ಪೀಠ ತೀರ್ಪು ಇದು ನೀಡಬೇಕಾಗಿದೆ. ಆದ್ದರಿಂದ ಈ ತೀರ್ಪನ್ನು ರೆಫರೆನ್ಸು ಲಾರ್ಜರ್ ಬೆಂಚಿಗೆ ಮಾಡುವ ಅವಶ್ಯಕತೆ ಇದೆ. ಇದನ್ನು ಪರಿಗಣನೆಗೆ ತೆಗೆದುಕೋಬೇಕು ಅಂತಕ್ಕಂಥದ್ದಕ್ಕೆ ವಾದವನ್ನು ವಕೀಲರು ಮಾಡಿ ಆ ರೀತಿ ಜನರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಲೇಬೇಕಾಗಿದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಸೊ ದಾರಿ ಇನ್ನು ಪೂರ ಮುಚ್ಚಿಲ್ಲ. ಕಾನ್ಸ್ಟಿಟ್ಯೂಷನ್ ಬೆಂಚ್, ಸಂವಿಧಾನ ಪೀಠ ಅಂತ ಅನ್ನುವಂಥದ್ದು ಕೂಡ ಇದೆ, ಲಾರ್ಜರ್ ಬೆಂಚು ಅಂತ. ಸೊ ಅಲ್ಲಿಗೆ ಹೋಗಬೇಕು. ಇದು ದಾರಿ ಇನ್ನು ಪೂರ್ಣ ಮುಚ್ಚಿಲ್ಲ ಅಂತನ್ನುವ ಆಶಾಭಾವನೆಯನ್ನು ಕೂಡ ನ್ಯಾಯಮೂರ್ತಿಗಳು ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಈ ವಿಶೇಷ ಚರ್ಚೆ. ತಮ್ಮ ಮನದಾಳದ ಮಾತನ್ನು, ಸಂವಿಧಾನವನ್ನೇ ಕೋಟ್ ಮಾಡ್ತಾ, ದೇಶದ ಕಾನೂನಿನ ವಿವಿಧ ಉಪಕ್ರಮಗಳನ್ನು ಕೋಟ್ ಮಾಡ್ತಾ, ಒಟ್ಟಿನಲ್ಲಿ ಜನಹಿತಕ್ಕಾಗಿ ಇವೆಲ್ಲವೂ ಇರಬೇಕು ಅಂತ ಅನ್ನೋದನ್ನು ವ್ಯಕ್ತಪಡಿಸಿದಂತಹ ಜಸ್ಟಿಸ್ ವಿ ಗೋಪಾಲ್ ಗೌಡ ಅವರಿಗೆ ಜನಶಕ್ತಿ ಮೀಡಿಯಾದ ವೀಕ್ಷಕರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಮಾತು ಮುಗಿಸುವ ಮುನ್ನ SIR ಅಂತ ಅನ್ನೋದು ಅನಪೇಕ್ಷಿತವಾಗಿ ಬಂದಿರುವಂತಹ ಒಂದು ಪ್ರಕ್ರಿಯೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಅನಿವಾರ್ಯವಾಗಿ ಪಾಲ್ಗೊಳ್ಳಲೇಬೇಕಾದಂತಹ ಒತ್ತಡಗಳಿದ್ದಾವೆ. ಈಗಾಗಲೇ ಹಲವು ಬಾರಿ ನಾವು ಹೇಳಿದ್ದೀವಿ, ನಿಮಗೆ ಬೇಕಾಗಿರುವಂತಹ ದಾಖಲೆಗಳು ಯಾವುದು ಅದನ್ನು ಒದಗಿಸಿ ಇಟ್ಟುಕೊಳ್ಳಿ ಅಂತ. ಜೂನ್ 30ರಿಂದ ಕರ್ನಾಟಕದಲ್ಲಿ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ. ಇಷ್ಟವಿದೆಯೋ ಇಷ್ಟ ಇಲ್ಲವೋ, ಒತ್ತಡ ಇಲ್ಲವೋ, ಆ ಪ್ರಕ್ರಿಯೆಯಲ್ಲಿ ನಾವು ಪಾಲ್ಗೊಳ್ಳಲೇಬೇಕಾದಂತಹ ಅನಿವಾರ್ಯತೆ ನಮಗಿದೆ. ಹಾಗಾಗಿ ಅನರ್ಹರು ಅಂತ ಕರೆಯಲ್ಪಡುವ, ನಮ್ಮ ಸಂವಿಧಾನ ಹೇಳುವಂತಹ, ಯಾರಾದರೂ ಇಷ್ಟಪಡುವ ಅರ್ಹತೆಯ ಪ್ರಶ್ನೆ ಅಲ್ಲ, ನಮ್ಮ ಸಂವಿಧಾನ ಹೇಳುವ ಭಾರತದ ಪ್ರಜೆಯಾಗಿರೋದಕ್ಕೆ ಇರಬೇಕಾದಂತಹ ಕೆಲವು ಕ್ರೈಟೀರಿಯಾಗಳಿದಾವಲ್ಲ, ಅವು ಇಲ್ಲದವರನ್ನು ತೆಗೆಯೋದಕ್ಕೆ ಯಾರಿದ್ದು ವಿರೋಧ ಇಲ್ಲ. ಆದರೆ ದೇಶದ ಜನರನ್ನು ಇಂತಹ ಒಂದು ಸ್ಥಿತಿಗೆ ನೂಗ್ತಾ ಇರುವಾಗ ನಾವೆಲ್ಲರೂ ಕೂಡ ಮತದಾನದ ಪಟ್ಟಿಯಲ್ಲಿ ಇರುವಂತಹ ಒಂದು ಕ್ರಿಯೆಗೆ ನಮ್ಮನ್ನು ಒಳಪಡಿಸ್ಕೊಳ್ಳೋಣ ಅಂತ ಹೇಳ್ತಾ, ಇನ್ನು SIRಗೆ ಸಂಬಂಧಪಟ್ಟಂತಹ ಹಲವು ಮಾಹಿತಿಗಳನ್ನು ಕೊಡುವಂತಹ ಚರ್ಚೆಗಳನ್ನು, ಅಭಿಪ್ರಾಯಗಳನ್ನ ನಿಮ್ಮ ಮುಂದೆ ಜನಶಕ್ತಿ ಮೀಡಿಯಾ ನಿರಂತರವಾಗಿ ಇಡ್ತಾನೆ ಹೋಗ್ತದೆ. ಮತ್ತು ಜನಶಕ್ತಿ ಮೀಡಿಯಾ ಒಂದು ಜನರ ಮೀಡಿಯಾ. ಈ ಒಂದು ಸ್ವತಂತ್ರ ಮಾಧ್ಯಮವನ್ನು ಬೆಂಬಲಿಸೋದು ನಿಜವಾಗ್ಲೂ ಕೂಡ ಅಗತ್ಯ ಇದೆ. ಹಾಗಾಗಿ ಮಾತು ಮುಗಿಸುವ ಮುನ್ನ ಮತ್ತೊಮ್ಮೆ ಹೇಳ್ತೀನಿ, ನೀವಿನ್ನೂ ನಮ್ಮ ಚಂದಾದಾರ ಆಗಿಲ್ಲದೆ ಇದ್ದರೆ ಪಕ್ಕದಲ್ಲೊಂದು ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡಿ. JOIN 4 ಅಕ್ಷರ ಇದೆ, ಅಲ್ಲಿ ನೀವು ಜಾಯಿನ್ ಆಗಿ ನಿಮ್ಮ ಕೈಯಿಂದಾದ ಸಹಾಯವನ್ನು ಮಾಡಿದರೆ ಒಂದು ಸ್ವತಂತ್ರ ಮಾಧ್ಯಮ ಸ್ವಾವಲಂಬಿಯಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ನಮಸ್ಕಾರ.